ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಾನಿವತ್ತು ಒಂದು ರೀತಿ ಕರಾವಳಿ, ಒಂದು ರೀತಿ ಕರ್ನಾಟಕದ ತುತ್ತ ತುದಿ ಕಾರವಾರಕ್ಕೆ ಬಂದಿದ್ದೀನಿ. ನಾನಿವತ್ತು ಒಂದು ರೀತಿ ಕರಾವಳಿ ಭಾಗದ, ಒಂದು ರೀತಿ ವಿಶೇಷವಾಗಿ ಕರ್ನಾಟಕದ ಕರಾವಳಿ ಭಾಗದ ಮೀನುಗಾರರ ಸಮಸ್ಯೆಗಳು ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ ಕರಾವಳಿ ಕಾರವಾರ ಅಂದಿದ ತಕ್ಷಣ ಒಂದು ಕಡೆ ಕೈಗಾ ಅಂತ ಕೇಳಿರ್ಬೋದು, ಮತ್ತೆ ಸೀ ಬೋರ್ಡ್ ನೌಕಾನೆಲೆ ಕೇಳಿರ್ಬೋದು. ಇದ್ರ ಜೊತೆಗೆ ಮೀನುಗಾರರು ಸಹ ಹೊಂದಿದ್ದು. ಎಲ್ಲ ಒಂದು ಕಡೆ ವಂಶ ಪಾರಂಪರ್ಯವಾಗಿ ತಲೆ ತಲಾಂತರಗಳಿಂದ ಮೀನುಗಾರಿಕೆ ಮಾಡ್ಕೊಂಡು ಬಂದಿರತಕ್ಕಂಥ ಮೀನುಗಾರರು ಈ ಕಡೆ ಭಾಗದಲ್ಲಿ ಯಥೇಚ್ಛವಾಗಿ ಸಿಗ್ತಾರೆ. ಮತ್ಸ್ಯೋದ್ಯಮ ಅಂತಕ್ಕಂತ ಹೇಳ್ಬಿಟ್ಟು ಸಾಕಷ್ಟು ಒಂದು ರೀತಿ ಅವ್ರದೇ ಆದ ಇದು ಮಾಡ್ಕೊಂಡ್ರು. ಇದ್ರ ಜೊತೆಗೆ ಸರ್ಕಾರ ಸಹ ಮೀನುಗಾರಿಕೆ ಅವರ ಸರ್ವ ಹಿತಕ್ಕೋಸ್ಕರ ಮೀನುಗಾರಿಕೆ ಇಲಾಖೆ ಮಾಡ್ತು, ಸಚಿವಾಲಯ ಮಾಡ್ತು, ಸವಲತ್ತುಗಳು ಘೋಷಣೆ ಮಾಡ್ತು. ಇದನ್ನ ವಾಸ್ತವ ಸ್ಥಿತಿ ಹರಿಲಿಕ್ಕೆ ನಾನು ಬಂದೆ. ಇವ್ರು ಹೇಳೋದ್ರ ಪ್ರಕಾರ ಒಂದು ರೀತಿ ಸಾಕಷ್ಟು ಮೀನುಗಾರರ ಒಂದು ರೀತಿ ಸಮಸ್ಯೆಗಳನ್ನ ಇಷ್ಟೊತ್ತು ಕೇಳಿದೆ. ಪಾಪ ಅವ್ರು ಹೇಳೋದು ನೋಡ್ಬಿಟ್ರೆ ಸಾಕಷ್ಟು ಮೀನುಗಾರಿಕೆ ಇಲಾಖೆ ಕೊಡ್ತಕ್ಕಂಥ ಸವಲತ್ತುಗಳಿಗೂ ಮತ್ತೆ ಇವ್ರು ಸಿಗ್ತಾ ಇರ್ತಕ್ಕಂಥ ಸವಲತ್ತುಗಳಿಗೂ ಸಾಕಷ್ಟು ಅಜಗಜಾಂತರ ಇದೆ. ಮತ್ತೆ ಸಾಕಷ್ಟು ಬದುಕಿನ ಭವನಗಳ ಬಗ್ಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಮೀನುಗಾರರ ಒಂದು ರೀತಿ ಸಮಸ್ತ ಮೀನುಗಾರರು ಸಹ ಎಲ್ಲ ಒಂದ್ ಕಡೆ ನಿಜವಾದ ಮೀನುಗಾರರು, ಅರ್ಹ ಮೀನುಗಾರರು, ಜೊತೆಗೆ ಜನಸಾಮಾನ್ಯ ಇರ್ತಕ್ಕಂಥ ಮೀನುಗಾರರು ಎಲ್ಲ ಒಂದ್ ಕಡೆ ಆ ಸವಲತ್ತುಗಳಿಂದ ವಂಚಿತರಾದೇನೋ ಅನ್ನಿಸ್ತಾ ಇದೆ. ಹಾಗಾಗಿ ಕರಾವಳಿ ಭಾಗದ ಸಮಸ್ತ ಒಂದು ರೀತಿ ಮೀನುಗಾರರ ಪರವಾಗಿ ನಾನೊಂದು ವರದಿ ಚೆಲ್ತಾ ಇದ್ದೀನಿ. ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರೇ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಕರಾವಳಿ ಭಾಗದ ಸಮಸ್ತ ಮೀನುಗಾರರ ಬದುಕಿನ ಸಮಸ್ಯೆಗಳನ್ನ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಬಸವರಾಜು. ಕರ್ನಾಟಕ ರಾಜ್ಯದ ಕರಾವಳಿ ಭಾಗದ ಅರಬ್ಬಿ ಸಮುದ್ರ ದಂಡೆಯಲ್ಲಿ ಬರುವ ಬಹುತೇಕ ಗ್ರಾಮಗಳ ಜನತೆಯ ಕಸುಬು ಮೀನುಗಾರಿಕೆ. ತಲೆ ತಲಾಂತರಗಳಿಂದ ಮೀನುಗಾರಿಕೆ ಮಾಡಿ ಉಪಜೀವನ ಸಾಗಿಸ್ತಾ ಇರೋ ಈ ಮೀನುಗಾರರ ಕಣ್ಣೀರಿನ ಕರಾಳ ಪರಿಸ್ಥಿತಿಗಳ ಸಮಸ್ಯೆಗಳನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಕಣ್ರಿ. ಅಷ್ಟಕ್ಕೂ ಈ ಮೀನುಗಾರರ ಸಮಸ್ಯೆಗಳ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ತಲೆ ತಲಾಂತರಗಳಿಂದ ಮೀನುಗಾರಿಕೆ ಮಾಡಿ ಜೀವನ ಕಟ್ಕೊಂಡು ಪ್ರಸ್ತುತ ತೀವ್ರ ಸಂಕಷ್ಟದಲ್ಲಿ ಇರುವ ಸರ್ವ ಮೀನುಗಾರರ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಏನು ಈ ಕಾರವಾರ, ಅಂಕೋಲಾ, ಕುಮಟಾ, ಕುಂದಾಪುರ, ಉಡುಪಿ, ಮಂಗಳೂರು ಹೀಗೆ ಇನ್ನು ಮುಂತಾದ ಸ್ಥಳಗಳ ಸಮುದ್ರ ದಂಡೆಯಲ್ಲಿ ಮೀನು ಹಿಡಿಯುವ ಇವರ ಪರಿಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ ಕಣ್ರಿ. ಒಂದು ಕಡೆ ಕಾರವಾರದಲ್ಲಿ ಇರುವ ಸೀ ಬರ್ಡ್ ನೌಕಾನೆಲೆ ಸ್ಥಾಪಿತವಾದ್ದರಿಂದ ಸಮುದ್ರದಲ್ಲಿನ ಅಭಿವೃದ್ಧಿ ಚಟುವಟಿಕೆ ಹಾಗೂ ಕೈಗಾ ಅಣು ಸ್ಥಾವರದಿಂದ ಬರುವ ವಿಕಿರಣಗಳಿಂದ ಸಮುದ್ರದಲ್ಲಿನ ಮೀನುಗಳ ದುಷ್ಪರಿಣಾಮ ಬೀರಿವೆ ಎನ್ನುತ್ತಾರೆ ಮೀನುಗಾರರು. ಇನ್ನೊಂದು ಕಡೆ ಚಳಿ, ಗಾಳಿ, ಮಳೆ ಮತ್ತು ಬಿಸಿಲು ಹಾಗೂ ಚಂಡಮಾರುತ ಮತ್ತು ಸಮುದ್ರದಲ್ಲಿನ ಹವಾಮಾನ ವೈಪರೀತ್ಯ, ವಿಕೋಪ ಹೀಗೆ ಹಲವಾರು ಸಮಸ್ಯೆಗಳ ಜೊತೆಗೆ ಮೀನು ಹಿಡಿಯುವ ದೋಣಿಗಳು ಹಾಗೂ ಬೋಟ್ಗಳು ನಿಲ್ಲಲು ಶೆಡ್ ಮಾಡಿಕೊಂಡಿದ್ದ ಮೀನುಗಾರಿಗೆ ಇತ್ತೀಚೆಗೆ ಆ ಶೆಡ್ ಅನ್ನು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ತೆರವುಗೊಳಿಸಿರುವುದು ಹಾಗೂ ಮೀನಿನ ಬಲೆಗಳು ತೇಲಿಕೊಂಡು ಸೀ ಬರ್ಡ್ ನೌಕಾನೆಲೆಗೆ ಹತ್ತಿರ ಹೋಗಿದ್ದಕ್ಕೆ ಬಲೆಯನ್ನ ಕಿತ್ತುಕೊಳ್ಳುವುದು ಹಾಗೂ ಮೀನುಗಾರಿಗೆ ಸೀ ಬರ್ಡ್ ನೌಕರರು ಥಳಿಸುವುದು ಸರ್ವೇ ಸಾಮಾನ್ಯವಾಗಿದೆಯಂತೆ. ಮತ್ತೊಂದು ಕಡೆ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಸರ್ಕಾರದ ಸವಲತ್ತುಗಳನ್ನ ಕೇವಲ ಪ್ರಭಾವಿ ವ್ಯಕ್ತಿಗಳಿಗೆ ಹಾಗೂ ಬೆಂಬಲಿಗೆ ತಲುಪಿಸಿ ಕೈ ತೊಳೆದುಕೊಂಡು ಬಿಡ್ತಾರಂತೆ. ಏನಾದ್ರೂ ಕೇಳಿದ್ರೆ ಮತ್ತೆ ಪ್ರಭಾವಿಗಳಿಗೆ ಕೇಳಿ ಧಮಕಿ ಹಾಕಿಸಿರುವ ಉದಾಹರಣೆಗಳು ಕೂಡ ಇದೆಯಂತೆ. ಇದರಿಂದ ಎಲ್ಲೋ ಒಂದು ಕಡೆ ಮೀನುಗಾರಿಗೆ ಸಿಗುವ ಸವಲತ್ತುಗಳು ಒಂದು ವರ್ಗಕ್ಕೆ ಸೀಮಿತವಾಗಿ ಸಾಮಾನ್ಯ ಹಾಗೂ ನಿಜವಾದ ಅರ್ಹತೆ ಇರುವ ತೀವ್ರ ನೋವಿನಲ್ಲಿ ಇರುವ ಅದೆಷ್ಟೋ ಮೀನುಗಾರರ ಕುಟುಂಬಗಳು ಕನಿಷ್ಠ ಸೌಲಭ್ಯಗಳನ್ನು ಪಡೆಯಲಾಗದೆ ಪರಿತಪಿಸುತ್ತಿದ್ದಾರಂತೆ. ಇನ್ನು ಈ ಭಾಗದ ಜನಪ್ರತಿನಿಧಿಗಳಾದ್ರೂ ಚುನಾವಣೆ ಸಂದರ್ಭದಲ್ಲಿ ಬಂದು ಹೋಗಿದ್ದು ಬಿಟ್ರೆ ನಂತರ ಶಾಸಕರುಗಳು, ಸಂಸದರು ಹಾಗೂ ಸಚಿವರು ಇವರ ಕಡೆ ಸುಳಿವೇ ಇಲ್ವಂತೆ. ಏನು ಹಾಲಿ ಸಚಿವರು ಆದ ಮಂಕಾಳ ವೈದ್ಯ ಸಮುದ್ರದಲ್ಲಿ ಬಂದು ಏಜು ಒಡೆಯೋದು ಬಿಟ್ರೆ ಇನ್ನೇನು ಮಾಡಿಲ್ಲ ಎನ್ನುತ್ತಾರೆ ಒಬ್ಬರು ಮೀನುಗಾರರು. ಇನ್ನೊಂದು ಕಡೆ ಹಾಲಿ ಸಂಸದ ಕಾಗಿರಿ ಸಾಹೇಬ್ರು ಈ ಸ್ಥಳಕ್ಕೆ ಎಲೆಕ್ಷನ್ ಟೈಮಲ್ಲಿ ಬಂದು ಮೀನು ಕೈಯಲ್ಲಿ ಹಿಡಿದು ಎಷ್ಟು ಚಂದ ಉಂಟು ಎಂದು ಹೇಳಿದ್ದು ಬಿಟ್ರೆ ಈ ಕಡೆ ಕ್ಯಾರೆ ಎಂದಿಲ್ಲ ಎನ್ನುತ್ತಾರೆ ಮತ್ತೊಬ್ಬ ಮೀನುಗಾರರು. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಕಾರವಾರ ಶಾಸಕ ಸತೀಶ್ ಸೈಲ್ ಹಾಗೂ ಕಾರವಾರ ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕರ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಬರ್ತವೆ ಒಂದ್ ಕಡೆ ಒಂದ್ ರೀತಿ ಬಲೆಗಳನ್ನ ಒಂದ್ ರೀತಿ ಹಾಕಿ ಇದ್ ಮಾಡ್ತಾರೆ. ವಿಶೇಷವಾಗಿ ಇವರೆಲ್ಲ ಬಲೆ ಒಲಿತಕ್ಕಂಥ ಪ್ರಮುಖರು. ಇವ್ರೇನ್ ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ.
ನಿಮ್ಮ ಹೆಸರು ಸರ್? ರಮೇಶ್ ಅಂತ. ರಮೇಶ್. ಹೌದು. ಎಷ್ಟು ದಿನದಿಂದ ತಾವು ಇದ್ ಮಾಡ್ತಾ ಇದ್ರಿ ಇಲ್ಲಿ? ನಾವು ಇಲ್ಲಿ ಹಾ. ಅವ ಮುಂಚೆ ಅಂತ ನಮ್ಮ ಅಪ್ಪ ನಮ್ಮ ಅಜ್ಜ ಇಲ್ಲೇ ಇದ್ರು. ಹೌದಾ? ನಮ್ ಮೀನು ಉದ್ಯೋಗ ನಮ್ಮ ಉದ್ಯೋಗನೇ ಇದು. ಹೌದಾ? ಮೀನುಗಾರಿಕೆ. ಮೀನುಗಾರಿಕೆ ಉದ್ಯೋಗ. ಏನ್ ಸರ್ ಇದು ಬಲೆ ಹೊರಿತಾ ಇದೆ? ಬಲೆ ಅದು. ಹೌದಾ? ಬಲೆ ಕಟ್ಟಾಗ್ತದೆ ಒಂದೊಂದ್ಸಲ ಸಮುದ್ರದಲ್ಲಿ. ಅಲ್ಲ, ಸರ್ಕಾರದಿಂದ ಏನು ಕೊಡಲ್ಲ? ಸರ್ಕಾರದಲ್ಲಿ ಏನು ನಿನ್ ತನಕ ಏನೂ ಇಲ್ಲ ನಮ್ಗೆ. ಹೌದಾ? ಪರಿಹಾರ ಸಿಕ್ಲೇ ಇಲ್ಲ. ಹೌದಾ? ಅದು. ಹೌದು. ಏನು ಕನಿಷ್ಠ ಸೌಲಭ್ಯಗಳು ತಗೊಂಡ್ರಾ? ಯಾವುದು ಸೌಲಭ್ಯನೇ ಇಲ್ಲ ನಮ್ಗೆ. ಹೌದಾ? ಯಾವ ನಮ್ ಜನ ಇಲ್ಲಿ ಪುಡಾರ ಜನ ಇದೆಲ್ಲ ಕೊಡೋದಿಲ್ಲ. ಯಾವ್ದು ಪುಡಾರಿಗಳು? ಹೌದು ನಮ್ಮದ್ ಹೇಳುದೇ ಇಲ್ಲ ಅವ್ರು. ಹೌದಾ? ಏನ್ ಬಂದದ ಸಹ ಇಲ್ಲಿ ಯಾರು ಇವ್ರು ಅಧಿಕಾರಿಗಳು ಏನು ಹೇಳಿಲ್ಲ? ಅಧಿಕಾರಿಗಳಿಲ್ಲ. ನಮ್ ಪುಡಾರಿಗೆ ರಾಜಕೀಯ ಪುಡಾರಿಗಳು, Okay. ಮೀನುಗಾರ ಪುಡಾರಿಗಳು, Okay, ನಿಮ್ ಸಂಘಟನೆಯವರು. ಹೌದು ನಮ್ ಸಂಘಟನೆಯವರು ಹಾ. ನಮ್ಗೆ ಕೂಲಿ ಮಾಡ್ತಾರಲ್ಲ, ಹಾ. ನಮ್ಗೆ ಎಂತಾನು ಹೇಳಿದಿಲ್ಲ. ಹಾ. ನಿಮ್ಗೆ ಪರಿಹಾರ ಬಂದಿಗೆ ಹಾ. ಸರ್ಕಾರದಿಂದ ನಿಮ್ಗೆ ಮಂಜೂರು ಆಗಿದೆ ಅಂತ ಎಂತ ಒಂದು ನಮ್ಗೆ ತಿಳುವಳಿಕೆನೇ ಹೇಳಿದಿಲ್ಲ. ನಿಮ್ ಲೀಡರ್ಸ್? ಆ ಲೇಟರ್ ಜನ. ಹೌದಾ? ಹೌದು. ಓಲಿ ನಿಮ್ಮ ಇರ್ತಕ್ಕಂತ ಶಾಸಕರುಗಳು ಸಚಿವರುಗಳು ಏನ್ ಮಾಡ್ತಾವ್ರ ಸರ್? ಅವ್ರ ಹತ್ರ ಯಾರು ಹೋಗ್ತಾರೆ ನಮ್ಮಂತವ್ರು? ಹಾ. ನಮ್ಮಂತ ಹೋಗಿ ಏನ್ ಓಲಿ ಅವ್ರಾದ್ರೂ ಯಾವಾಗ ಬಂದ್ ನಿಮ್ ಬದುಕಿನ ಅಹವಾಲು ಏನ ಕೇಳೋದಿಲ್ಲ ಅಲ್ಲ. ಹಾ. ಕೇಳೋದಿಲ್ಲ. ಓಟ್ ಬಂದಾಗ ಕೇಳ್ತಾರೆ. ಹಾ. ಹಾ. ಇಲೆಕ್ಷನ್ ಬಂದಾಗ ಬರ್ತಾರೆ. ಹಾ. ನಮ್ಗೆ ಹಾಕಿ ನಿಮ್ಗೆ ಹಾಕಿ ನಿಮ್ಗೆ ಹಾಕಿ ನಮ್ಗೆ ಹಾಕಿ. ಹಾ. ಹೌದು. ಹೌದಾ? ಕಡೆ ಬಂದಾದ್ಕೊಳ್ಳಿ ಏನಿಲ್ಲ, ಯಾರಿಗಿಲ್ಲ. ನಿನ್ ಮನೆಗೆ ನೀನ್ ನಮ್ಮ ಮನೆಗೆ ನಾವು ಹೌದಾ? ಹೋಗ್ತಾ ಇರೋದು. ನಿಮ್ಗೆ ಏನಾರು ಇಲ್ಲಿ ಮಾಡ್ತಾ ಇರ್ತೀರಿ? ಏನಾರು ಪ್ರವಾಹ ಅಂತವು ಇಂತವು ಬಂದ್ರೆ? ಏನು ಎಷ್ಟು ಸಲ ಬಂದ್ ಹೋಗಿದ್ದ, ಆದ್ರೆ ಏನೂ ಇಲ್ಲ. ಹಾ. ಎಲ್ಲ ಹಸುವಸನ ಕೊಟ್ಟರೆ ಹೋಗ್ಬಿಡ್ತಾರೆ. ಹೌದಾ? ಹೌದು. ಸಾಕಷ್ಟು ಜನ ಸತ್ತು ಹೋಗಿದ್ದಾರೆ. ಹೋಗೋಯ್ತು. ಹೌದಾ? ಬಹಳ ಜನ ಹೋಗ್ರಿ ತೀರ್ ಹೋಗಿದ್ದಾರೆ. ಹೌದಾ? ಎಂತವ್ರಿಗೆ ಎಂತ ಪರಿಹಾರ ಇದ್ರಲ್ಲ, ಪರಿಹಾರ ಇಲ್ಲ ಯಾವ್ದು. ಹೌದಾ? ಹೌದು. ಓಕೆ, ಈ ರೀತಿ ಸ್ಟಾರ್ಟ್ ಮಾಡಿ. ವೀಕ್ಷಕರೇ, ವಿಶೇಷವಾಗಿ ಒಂದ್ಸಲಿ ಸಮುದ್ರಕ್ಕೆ ಇಳಿದ್ರೆ ಈ ರೀತಿ ನೋಡಿ ಬಲೆ ಒಂದ್ ರೀತಿ ಕಟ್ಟಾಗ್ತದೆ ಸಾಕಷ್ಟು ಅಲ್ಲಿರ್ತಕ್ಕಂಥ ಇದಕ್ಕೆ. ಇಂಥ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆಯವರು ಬರೇ ನೀವ್ ಹೆಸರಿಗೆ ಮಾತ್ರ ಬಲೆ ಕೊಟ್ವಿ, ಬೋಟ್ ಕೊಟ್ವಿ, ಸವಲತ್ತು ಕೊಡ್ತೀವಿ ಅಂತಿರಲ್ಲ, ಎಲ್ಲಿ ಕೊಡ್ತೀರಾ ಸ್ವಾಮಿ ನೀವು? ಮೊದ್ಲು ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳೇ ನಿಜವಾಗೂ ನಿಮ್ಗೆ ಏನಾರು ಮಾನವೀಯತೆ ಇದ್ರೆ ಮೊದ್ಲು ಇಂಥವ್ರ ಸಮಸ್ಯೆ ಬಗೆಹರಿಸಿ. ಸರ್, ತಮ್ಮ ಹೆಸರು? ರತ್ನಾಕರ್. ರತ್ನಾಕರ್. ಯಾವೂರು? ಕಾರವಾರ. ಕಾರವಾರ. ಹೌದಾ? ಹೇಳಿ ಸರ್, ಏನೇನು ಇದು ಸಮಸ್ಯೆಗಳು? ನಮ್ಗೆ ಇಲ್ಲಿ ಕಿಮ್ಮತ್ತೇ ಇರುದಿಲ್ಲ. ನಮ್ದು ಸರ್ಕಾರ MN ಎಲ್ಲ ಹಾ. ಬಂದಾಗಷ್ಟೇ ಹೋಟಿಂಗ್ ಕಡ್ಲಿಕ್ಕೆ ಅಷ್ಟೇ ಬರ್ತಾರೆ. ಹಾ. ಮತ್ತೇನ್ ಮಾಡಿ ಬರುದಿಲ್ಲ ಇಲ್ಲಿ. ಹಾ. ಏನು ಅಷ್ಟೇ ಬರ್ತಾರೆ. ಹೌದಾ? ಹೌದು. ಏನಾರು ನೀವಾರು ನಿಮ್ ಮನವಿ ಕೊಟ್ಟಿದ್ರು ಇಲ್ಲ ಸರ್? ಮನೆ ಕೊಟ್ಟವ್ರು ಹೋಗಿ ತಿಂತಾರೆ. ನಮ್ಗೇನಿಲ್ಲಿ ಕಿಮ್ಮತ್ತಪ್ಪನ ಆದಾಗಷ್ಟೇ ಬರ್ತಾರೆ ಅಲ್ಲಿ. ಹಾ. ಮನವಿ ಕೊಟ್ಟರು ಮನವಿ ಕಳಿಸಿದ ಫೋಲ್ಡ್ ಮಾಡಿ ತಿಪ್ಪಲ್ ಹಾಕ್ಬಿಡ್ತಾರೆ. ಹೌದು. ಮತ್ತೇನ್ ಡೈರೆಕ್ಟ್ ತಿಪ್ಪಲ್ ಹಾಕ್ಬಿಡ್ತಾರೆ. ಜಾಸ್ತಿ ಮಾತಾಡೋದು ನಾವು ಈ ಕಡೆ ಬಂದ್ಕೊಂಡು ಆ ಕಡೆ ಹಾಕ್ಬಿಡ್ತಾರೆ. ಮತ್ತೆ ಮತ್ತೇನಿಲ್ಲ. ಮನೆ ಕೊಟ್ರೆ ಇಷ್ಟು ಮನೆ ಕೊಟ್ರೆ ಹಾಗೆ ಮಾಡ್ತಾರೆ. 3-4 ತರ ಫೋಲ್ಡ್ ಮಾಡ್ತಾರೆ, ಹಾಕ್ಬಿಡ್ತಾರೆ. ನಿಮ್ಮಲ್ಲಿ ಇರ್ತಕ್ಕಂಥ ಸಂಘಟನೆಯವರು ನಿಮ್ಗೆ ಏನು ಯಾರು ಬರೋದಿಲ್ಲ. ಎಲ್ಲ ಹೇಳಿ ಬರೋದೇ. ಎಷ್ಟು ಸಂಘಟನೆಗಳಿದಾವೆ ನಿಮ್ಮಲ್ಲಿ ಮೀನುಗಾರಿಕೆ? ಎಷ್ಟು ಸಂಘಟನೆ ಯಾರು ಹೋಗ್ತಾರೆ? ಹೌದಾ? ಇಲ್ಲೆಲ್ಲ ಜನ ಇಲ್ಲ ಸ್ವಾರ್ಥಿ ಜನ. ಸ್ವಾರ್ಥಿ ಜನ. 10 ಜನ 100 ಜನ ಸಲಿಗೆ ಯಾರು ಬಂದ್ ಮಾಡೋದಿಲ್ಲ ಇಲ್ಲಿ. ಯಾರಿಗ್ ಮಾಡ್ತಾರೆ? ಇಲ್ಲಿಂದ ಅಷ್ಟು ತಗೊಂಡು ಹೋಗ್ಬಿಡ್ತೀವಿ. 100 ಜನ ಯಾರು ನೋಡ್ತಾರೆ? ಒಂದ್ ರೀತಿ ಮೀನುಗಾರಿಕೆ ಮಾಡ್ತಕ್ಕಂತ ಇದಕ್ ಬಂದಿದ್ವಿ. ಇಲ್ಲಿ ಮೀನುಗಾರಿಕೆ ಮಾಡ್ತಕ್ಕಂತ ಮಹಿಳೆಯರು ಇದಾರೆ. ಅಕ್ಕ, ನಿಮ್ಮ ಹೆಸರು? ಸರೋಜಿನಿ. ಈ ಕಡೆ ನೋಡಿ. ಸರೋಜಿನಿ. ಸರೋಜಿನಿ, ಎಷ್ಟು ದಿನದಿಂದ ತಾವು ಮೀನುಗಾರಿಕೆ ಮಾಡ್ತೀರಾ? ನಾವ್ ಮಾಡಿ ಒಂದ್ 60 ವರ್ಷ ಮೇಲೆ ಆಯ್ತು. 60 ಮೇಲಾಗುತ್ತೆ ಜಾಸ್ತಿ ಆಗ್ಬೋದು. ಮದ್ವೆಕ್ಕಿಂತ ಮುಂಚೆನೆ ಮಾಡ್ತಿದ್ವಿ. ಹೌದಾ? ಏನೇನ್ ಸಮಸ್ಯೆಗಳಿದಾವೆ ಆಕ್ಚುಲಿ ಮೀನುಗಾರಿಕೆ ಸಂಬಂಧಿಸಿ? ಏನ್ ಸಮಾಚಾರ ಇದೆ ಮತ್ತೇನಿಲ್ಲ. ಏನೇನ್ ಸಮಸ್ಯೆ? ತುಪ್ಪ ಹಾಕುದು, ಒಣಸುದು, ಕಿರಾಯ ಮಾಡ್ಕೊಡುದು, ಹೌದಾ? ಪಕ್ಷಲ್ ಮಾರುದು. ನಾವು ಸರ್ಕಾರದಿಂದ ಏನೋ ಸವಲತ್ತು? ಸರ್ಕಾರದಿಂದ ಏನು ಸವಲತ್ತಿಲ್ಲ ನಮ್ಗೆ. ಹೌದಾ? ಎಂತ ಸವಲತ್ತಿಲ್ಲ. ಹೌದಾ? ನಾವೇ ಇದ್ ಮಾಡ್ಕೊಂಡು ನಾವೇ ತಿನ್ಕೊಂಡು ಹೋಗುದು. ಹೌದಾ? ಮತ್ತೆ ಇಲ್ಲಿ ಸಾಕಷ್ಟು MLAಗಳು ಮತ್ತೆ ಸಚಿವರು ಏನೇನೋ ಹೇಳ್ತಾರಲ್ಲ, ಸಾಕಷ್ಟು ಅಷ್ಟು ಅವ್ರ ಏನು ಕೊಡುದಿಲ್ಲ ಸರ್. ಎಲ್ಲ ಸುಳ್ಳು, ಸುಳ್ಳು. ಎಲ್ಲ ಸುಳ್ಳು. ಯಾವುದು ಖರಿ ಇಲ್ಲ. ನಾವು ನಿಜವಾಗಿ ಮಾತಾಡೋದು ಇದಾವುದು. ಅಯ್ಯೋ 60 ವರ್ಷ ಮದುವೆ ಆದ್ರಿಂದ ಇದೇ ಕೆಲಸ. 1 ರೂಪಾಯಿ ನಮ್ಗೆ ಗೌರ್ಮೆಂಟ್ ಕೊಟ್ಟುದಿಲ್ಲ. ಹೌದಾ? ಹಾ. ಓಲಿ ಇದು ಗೃಹಲಕ್ಷ್ಮಿ 2000 ಅದು ಬೇಕಾ ಬಿಡ್ತಾರೆ. ಸುಳ್ಳ. ಅದಕ್ಕೆ ಈಗ ಬಿಟ್ಟು 1-2 ವರ್ಷ ಆಯ್ತು. ಈಗ ಇದೇ ಬಂದ್ರೆ ಮತ್ 3ನೇ ವರ್ಷ, 5ನೇ ವರ್ಷ ಲಾಸ್ಟ್ ಮುಗಿಸ್ತಾರೆ. ಮತ್ತೆ ಎಲ್ಲಿ ಕೊಡ್ತಾರ ಅವರು? ಎಷ್ಟು ಜನ ಕಾರ್ಮಿಕರು ಅಂದಾಜು ಇಲ್ಲಿ? ನಾವು ಬಾಳ ಜನ ಇದ್ದಾರೆ. 3 ಜನ ವ್ಯಾಪಾರ ಮಾಡ್ತಾರೆ. 2 ಬರ್ಲಿಲ್ಲ. ನಮ್ದು ಯಾವ ಊರು? ಇದೇ ಊರು. ಮೀನುಗಾರಿಕೆ ಸಂಬಂಧಿಸಿದ ಯಾರು ಸ್ಪಂದನೆ ಮಾಡಿಲ್ಲ? ಎಲ್ಲ ಏನು ಮಾಡ್ಲಿಲ್ಲ. ಕೇಂದ್ರ ಸರ್ಕಾರ, ಇವರು ಸಂಸದರು ಅವ್ರು ಯಾರು ಕೊಡುದಿಲ್ಲ. ಯಾರು ಮಾಡಿಲ್ಲ. ಇದೊಂದು ಸಂಘ ಒಂದುಂಟು, ಮಹಿಳಾ ಸಟ್ಟಟ್ಟಿ ಒಂದುಂಟು. ಅದು ಬರುದಿಲ್ಲ ರೊಕ್ಕ. ಈ ಸಲನೇ ತುಂಬಿದ್ದಾರೆ. ನೋಡ್ಬೇಕು, ಅದು ಕೆಲಸ ಬಂದ್ರೆ ಬಂತು, ಇಲ್ಲದಿಲ್ಲ. ಹೀಗೆ ಮನೆಯೆಲ್ಲ ಇದೆಯಾ ಸ್ವಂತ? ಇದು ಸ್ವಂತ ಮನೆ ಕಟ್ಕೊಂಡಿದ್ದು. ಈಗ ಗೌರ್ಮೆಂಟ್ ಏನ್ ಕೊಟ್ಟಿದ್ದಿಲ್ಲ ನಮ್ಗೆ. ಅದು ಎಬ್ಸ್ತಾರ. ಏನ್ ಮಾಡುದು? ಎಬ್ಸ್ಕೊಂಡ್ ಜಾಗ ಎಲ್ಲಿ ಕೊಡ್ತಾರೆ? ಎಲ್ಲಿ ಎಬ್ಸ್ಕೊಂಡ್ ಎಲ್ಕೊಂಡ್ ಹಾಕೋರು? ಎಷ್ಟು ಕೊಟ್ಟು ಏನು ಇಲ್ಲ ಅಂತಾರೆ. ಪರಿಹಾರ ಇಲ್ಲ ಅಂತಾರೆ. ನೀವು ಎಬ್ಸ್ಕೊಂಡ್ ಏನ್ ಮಾಡೋರು? ನೋಡು,
ಇವ್ರ ಸ್ವಾರ್ಥಕ್ಕೆ ಇವ್ರು ಮಾಡ್ಕೊಳ್ಳೋದು ಈಗ ಜನಮ್ನ ಯಾರಿದ್ದಾರೆ ನೋಡು ಅವ್ರವ್ರ ಸ್ವಾರ್ಥಕ್ಕೆ ಅವ್ರು ಮಾಡ್ಕೊಳ್ಳೋದು ನಮ್ಗೆ ಏನು ಉಪಯೋಗ ಕೊಡೋದಿಲ್ಲ ಇದ್ರಲ್ಲಿ ನಮ್ ಬಡವರಿಗೆಲ್ಲ ಕೊಂಗೆಲ್ಲ ಹೊತ್ತಿದ್ರು ಮಕ್ಕಳೆಲ್ಲ ಮರಿ ಇಲ್ಲ ನಾವು ಶೋಷ ಮಾಡ್ಕೊಂತೀವಿ ಇರು ಮುಟ್ಟೆ ತಿನ್ನೋದು ಇದು ಖಾಲಿ ಮಾಡ್ತೀವಿ ಜನ ನೆಕ್ಸ್ಟ್ ಹೋಗ್ತಾರೆ ಈಗ ಜನ ಗ್ಯಾರಂಟಿ ಇದ್ದಾರೆ ಈ ಊರಿನಲ್ಲಿ ಯಾರು ಜನ ಗ್ಯಾರಂಟಿ ಇಲ್ಲ ಮೊದ್ಲಿಂದನೂ ಸಹ ಒಂದ್ ರೀತಿ ಮೀನುಗಾರಿಕೆಯ ಒಂದ್ ರೀತಿ ಮೀನುಗಾರರ ನಾಯಕರಿಂದ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಶ್ರೀಯುತರು. ಇವ್ರ ಹತ್ರ ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ಅಶೋಕ್ ಹರಿಕಂತ್ರ ಅಂತ ಹೇಳಿ. ಹೇಳಿ ಸರ್, ಈಗ ತಾವು ಕಾರವಾರದಲ್ಲಿ ಇರ್ತೀರಾ, ಸಾಕಷ್ಟು ಮೀನುಗಾರರ ಸಮಸ್ಯೆ ಹತ್ರದಿಂದ ನೋಡಿದಿರಾ? ಏನೇನ್ ಸಮಸ್ಯೆ ಇದೆ ಸರ್? ಇಲ್ಲಿ ಸಮಸ್ಯೆ ಅಂದ್ರೆ ನಮ್ಮ ಮೀನುಗಾರರಿಗೆ ಮೀನು ಸಿಗೋದು ಕಡಿಮೆ. ನಾವು ಒಂದು ಬಲೆ ಹಾಕಿದ್ರೆ ಒಂದು 30-40 ಜನ ಮೀನುಗಾರರು ಇರ್ತಾರೆ. ಅದ್ರ ಒಂದೊಂದ್ಸಲಿ ಸಿಕ್ಕಿದ್ರೆ ಲಕ್ಕು, ಇಲ್ಲ ಅಂದ್ರೆ ಏನಿಲ್ಲ. ಇಲ್ಲ ಅಂದ್ರೆ ಒಂದ್ 2,000-3,000 ಅಷ್ಟೇ ಬೀಳ್ತದೆ. ಅದರಲ್ಲಿ 10-20 ರೂಪಾಯಿ ಅಷ್ಟೇ ಸಿಗೋದು, ಮತ್ ಬೇರೆ ಏನಿಲ್ಲ. ಮತ್ ಇಲ್ಲಿ ಎಲ್ಲರೂ ಬಂದು ಕೇಳ್ತಾರೆ, ಅದು ಸಮಸ್ಯೆ ಇದು ಸಮಸ್ಯೆ, ನಾವು ಇದ್ ಬಗೆಹರಿಸ್ತೀವಿ. ಯಾರು ಬಂದು ಬಗೆಹರಿಸರಲ್ಲ, ಕೇಳೋದು, ವಿಡಿಯೋ ಮಾಡೋದು, ಹೋಗೋದು. ಸಚಿವರು ಏನ್ ಮಾಡ್ತಾರೆ ಸರ್ ಮೀನುಗಾರಿಕೆ? ಸಚಿವರಿಗೆಲ್ಲ ಕೊಟ್ಟಿದೀವಿ, ಲೆಟರ್ ಕೊಟ್ಟಿದೀವಿ ಎಲ್ಲ. ಮೊದ್ಲಿಂದನೂ ಮೀನುಗಾರಿಕೆ ಸಚಿವರು ಅಷ್ಟೇ ಕೇಳ್ತಾರೆ, ಈ ಕಿವಿನ್ ಕೇಳ್ತಾರೆ, ಕೊಡ್ತಾರೆ. ಮೊನ್ನೆ ಮಂಕಾಳ ಬಂದಿದ್ರು ಮೀನುಗಾರ ಸಚಿವರು, ಅವರಿಗೂ ಲೆಟರ್ ಕೊಟ್ಟಿದ್ದೀನಿ. ನನ್ಗೆ ಇದೆಲ್ಲ ಬಂದಿದೆ, ಸಮಸ್ಯೆ ಇದೆ ಹೇಳಿ ಸರ್. ಎಲ್ಲಾ ಸಮಸ್ಯೆ ಇದೆ ಇಲ್ಲಿ ಕೇಳಿದ್ರೆ ಮತ್ತೆ ನೋಡೋದಲ್ಲ ಮೀನುಗಾರ ಅಷ್ಟು ಸಮಸ್ಯೆ ಇದೆ. ಒಂದೊಂದು ಸಮಸ್ಯೆ ಅಂದ್ರೆ ಮೀನುಗಾರಿಗೆ ಇಲ್ಲಿ ಗುಡಿಸಲಿಲ್ಲ ಒಂದು, ಮತ್ತೆ ಬಲೆಗಳು ಹಾಕಿದ್ರೆ ಹಂಗೆ ಇರ್ತದೆ, ಇಂಜಿನ್ಗಳು ಇರ್ತವೆ, ಯಾರು ಕ್ಯಾರಿಲ್ಲ. ಯಾರು ಬಂದು ಕಳ್ತನ ಮಾಡಿ ತಗೊಂಡು ಹೋಗ್ಬಿಡ್ತಾರೆ. ಹೌದು, ಅದು ಕಂಪ್ಲೇಂಟ್ ಕೊಟ್ಟರು, ಸಿಕ್ಕಿದ್ರೆ ಸಿಕ್ತು, ಇಲ್ಲಾದ್ರೆ ಇಲ್ಲ, ಹೋಯ್ತದು. ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಸ್ಪಂದನೆ ಇದೆ? ಮೀನುಗಾರ ಅಧಿಕಾರಿಗಳು ಇದ್ದಾರೆ, ಕೇಳ್ತಾರೆ, ಹೋಗ್ತಾರೆ ಅಷ್ಟೇ, ಬರ್ತಾರೆ. ಸರ್ಕಾರದಿಂದ ಸವಲತ್ತು ಏನು ಬರಲ್ಲ. ಬಂದ್ರೆ ನಮ್ಗೆ ಸವಲತ್ತು ಬರ್ತದೆ, ಬೋಟಿಗೆ ಬರ್ತದೆ, ಫಿಶಿಂಗ್ ಬೋಟಿಗೆ. ಅಷ್ಟು ಕೊಟ್ಟಿದ್ದೀನಿ ಇಷ್ಟು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಅದು ಭಾಗ ಮಾಡಿ ಅವ್ರು ತಗೊಂಡ್ಬಿಡ್ತಾರೆ. ಹೌದು, ನಾವು ದಡ ಮೀನುಗಾರಿಕೆ ಮಾಡೋರು, ಅವರು ಆಳ ಸಮುದ್ರಕ್ಕೆ ಹೋಗ್ತಾರೆ. ನಾವು ದಡ ಮೀನುಗಾರಿಕೆ ಕೊಡಲ್ಲ, ಅವರು ಆಳ ಸಮುದ್ರ ಹೋಗ್ತಾರೆ ನೋಡು, ಅವ್ರು ತಗೊಂತಾರೆ, ಜಾಸ್ತಿ ಸಿಗುತ್ತೆ. ನಮ್ಗೇನಾದ್ರಲ್ಲಿ 10% ಅರ ಕೊಡ್ಬೇಕಲ್ಲ, ಕೊಡಲ್ಲ ಅವ್ರು. ಇಲ್ಲಿವರೆಗೂ ಸಿಕ್ಕಾಪಟ್ಟೆ ತಾರತಮ್ಯ ಇದೆ. ತಾರತಮ್ಯ, ಹೌದು ಹೌದು. ಏನ್ ಸರ್ ಎಲೆಕ್ಷನ್ ಟೈಮ್ ಆಗಿ ಈ ರೀತಿ ಎಲ್ಲ ನಿಮ್ ಸಮಸ್ಯೆಗಳು ಏನೋ ಸ್ಪಂದನೆ ಆಗಿದೆಯಾ? ಬಂದಿದ್ರು, ಬಂದ್ಕೊಂಡೆಲ್ಲ ತಗೊಂಡ್ ಹೋದ್ರು, ಆದ್ರೂ ಏನಾಗಿಲ್ಲ ಸಮಸ್ಯೆ. ಲೆಟರ್ ಮಾತ್ರ ಇಸ್ಕೊಂಡು ಹೋಗ್ತಾರೆ, ಓಟ್ ಹಾಕ್ಸ್ಕೊತಾರೆ, ಹೋಗ್ತಾರೆ ಅಷ್ಟೇ. ಯಾರು ನಿಮ್ ಪರವಾಗಿ ಯಾರು ಚರ್ಚೆ ಮಾಡಿದಾರೆ ಮೀನುಗಾರ ಪರವಾಗಿ? ಯಾರು ಬರ್ಲಿಲ್ಲ ಸರ್ ಚರ್ಚೆ ಮಾಡ್ಲಿಕ್ಕೆ. ಹೌದಾ? ಇಲ್ಲ ಸರ್ ನಮಸ್ತೆ, ವಿಶೇಷವಾಗಿ ನೀವು ಸಹ ಈ ಕಡೆ ಭಾಗದ ಒಂದ್ ರೀತಿ ಪ್ರಮುಖ ಮೀನುಗಾರರ ನಾಯಕರು, ಏನ್ ಹೇಳ್ತೀರಾ ಸರ್? ಏನೇನ್ ಸಮಸ್ಯೆ ಇದೆ ಸರ್? ನಮ್ದಿಲ್ಲಿ ಈಗ ಮೀನುಗಾರಿಕೆ ನಮ್ದು ಬೀಚ್ ಲೈನ್ ಅಲ್ಲಿ ನಾವು ಇರ್ತೇವೆ, ಎಲ್ಲ ಎಂಡಿ ಬಲೆ, ಪಾತಿ ಇದವರು ಎಲ್ಲರೂ ಇರ್ತಾರೆ, ದಡ ಮೀನುಗಾರಿಕೆ. ನಮ್ಗೆ ಇಲ್ಲಿ ಎಲ್ಲ ಇರ್ಲಿಕ್ಕೆ ಒಂದು ಸಾಮಾನು ಇರ್ಲಿಕ್ಕೆ ಒಂದೊಂದು ಸಡ್ ಬೇಕು ನಮ್ಗೆ. ಮೊದ್ಲೇ ಗೌರ್ಮೆಂಟ್ ಕಟ್ಟಿ ಕೊಟ್ಟಿದ್ದ ಸಡ್ ಅಲ್ಲಿ ಉಂಟು, ನಿಮ್ಗೆ ಇಲ್ಲಿಂದ ಕಾಣ್ಬೋದು. ಅದು ಸಡ್ ಎಲ್ಲ ಹಾರೋಗಿದೆ, ಅದು ಹಾರೋಗಿ ಇನ್ನು ಈಗ ಆವಾಗ ನಮ್ಗೆ ಫಸ್ಟ್ ಇಲ್ಲಿ ಎಲ್ಲ ಸಡ್ ಇದ್ದಿತ್ತು, ಆ ಸಡ್ ಎಲ್ಲ ತೆಗ್ದು ನಿಮ್ಗೆ ಹೊಸ ರೀತಿಯಲ್ಲಿ ನಿಮ್ಗೆ ಒಂದು ಇದರಲ್ಲಿ ಕಟ್ಕೊಡ್ತೇಕೊಂಡು ಈಗ 10 ವರ್ಷ ಆಯ್ತು. ನಾನು ಬೆಂಗಳೂರಿಗೆಲ್ಲ ಹೋಗಿ ಬಂದಿದ್ದೀನಿ ಸರ್ ಈ ಸಡ್ ಸಲುವಾಗಿ, ಆದ್ರೂ ಇದಾಗ್ಲಿಲ್ಲ. ಬೆಂಗಳೂರು ಮಿನಿಸ್ಟರ್ ಹತ್ರ ಹೋಗಿ ಬಂದಿದ್ದೀನಿ ನಾನು, ನಮ್ಮ ಹತ್ರ ಲೆಟರ್ ಇದೆ, ಆದ್ರೂ ಸಹ 1 ಗುಂಟೆ ಜಾಗ ಕೊಡ್ಲಿಲ್ಲ ಅವರು. ಎಲ್ಲ ಎತ್ತಂಗಡಿ ಮಾಡ್ಬಿಟ್ರು, ತೆಗ್ದ್ರು ಒಂದೇ ಸಲ, ಒಕ್ಕಲೆಬ್ಬಿಸ್ಬಿಟ್ರು. ಇನ್ನೊಂದು ಈ ಕೈಗ ಮತ್ತೆ ಈ ಸೀಬರ್ಡ್ ನೌಕಾನೆಲೆ, ಇದರಿಂದ ಏನಾದ್ರು ಮೀನುಗಾರಿಕೆ ತೊಂದರೆ ಹೊಡೆತ ಬಿತ್ತ? ಸೀಬರ್ಡ್ ಇಂದ ನಮ್ದೆಲ್ಲ ಮೀನು ಬೋಟ್ ಎಲ್ಲ ಹೋದ್ರೆ ಸೀಬರ್ಡ್ ಹಿಡ್ಕೊಂಡು ಹೊಡಿತಾ ಇದಾರೆ, ಅವ್ರು ತಮ್ದು ಏರಿಯಾದಲ್ಲಿ ಬಂದಾರೆ. ಆದ್ರೆ ನಮ್ದೇನಾಗ್ತದೆ, ಇಲ್ಲಿ ಗಾಳಿಯಿಂದ ಮತ್ತೆ ನೀರಿಂದ ಒಂದೊಂದ್ಸಲ ಅವ್ರ ಏರಿಯಾದಲ್ಲಿ ಬಲೆ ಹಾಕಿದ್ಮೇಲೆ ಏರಿಯಾಗ ಹೋಗ್ತದೆ. ಆ ಟೈಮಿಗೆ ಹೋದಾಗ ಇವ್ರು ಹಿಡ್ಕೊಂಡು ಹೊಡಿಯೋದು. ಒಂದ್ಸಲ ಈಗ ಲಾಸ್ಟ್ ಟೈಮ್ ಇದು ನ್ಯೂಸ್ ಅಲ್ಲಿ ನೋಡಿರ್ಬೇಕು ನೀವು, ಬಲೆ ಕಟ್ಕೊಂಡು ಬೋಟ್ ಎಲ್ಲ ತಗೊಂಡು ಹೋಗಿದಾರೆ ಅವ್ರು. ಹೌದು, ಅಷ್ಟು ಮಾಡ್ತಾರ, ತೊಂದರೆ ಕೊಡ್ತಾರ ಬಾಳ. ಆದ್ರೆ ಅವ್ರ ಏರಿಯಾದಲ್ಲಿ ಹೋಗ್ಲಿಲ್ಲ ಆದ್ರೆ ಗಾಳಿಗೆ ಮತ್ತೆ ನೀರಿಗೆ ಆ ಟೈಮಿಗೆ ಹೋಗ್ಲೇ ಬಿಡ್ತದೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಬೇಕಂತ ಯಾರು ಹೋಗುದಿಲ್ಲ ಅಲ್ಲಿ ಒಳಗೆ. ಸ್ಥಳೀಯ ಜನಪ್ರತಿನಿಧಿಗಳು ಯಾವ ರೀತಿ ಸಪೋರ್ಟ್ ಇದ್ದಾರೆ ನಿಮ್ಗೆ? ಸ್ಥಳೀಯ ಜನಪ್ರತಿನಿಧಿಗಳು ಸಪೋರ್ಟ್ ಇದ್ದಾರೆ, ಎಲ್ಲ ಮಾಡ್ತೀವಿ ಕೊಡಾದ್ರೆ ಏನು ಮಾಡುದಿಲ್ಲ, ಆಶ್ವಾಸನೆ ಎಲ್ಲ ಕೊಡ್ತಾರೆ ಅಷ್ಟೇ. ಹೌದು, ಹಾಗಾದ್ರೆ ನಿಮ್ಗೆ ಯಾರಾದ್ರೂ ಸ್ಪರ್ಧ ಮಾಡ್ಬೇಕು, ಯಾಕಪ್ಪ ಮೀನುಗಾರರ ಸಮಸ್ಯೆ ಹೇಳ್ತಕ್ಕಂತ ಬೇಕು ಅಂತವ್ರು ಯಾರು ಒಳ್ಳೆಯವ್ರು ಬೇಕು. ನಿಮ್ ಸಂಘಟನೆಗಳು ಏನ್ ಮಾಡ್ತಾವೆ? ಸಂಘಟನೆ ಇದ್ದಾವೆ, ಏನ್ ಹೇಳುದು ಅಷ್ಟೇ. ಸಂಘಟನೆ ಈಗ ಮಾಡ್ತೇವೆ ಹೇಳುದು, ಮಾಡುದೇನಿಲ್ಲ. ಬರ್ತಾರೆ ಬಂದ್ಕೊಂಡು ಎಲ್ಲ ಹಾಕೊಂಡು ಅದು ಮಾಡುವ ಇದು ಮಾಡುವ ಅಂತ ಹೇಳಿ ಬರ್ತಾರೆ, ಕೊನೆಗೆ ಬಂದು ಕೊನೆಗೆ ಕೈ ಬಿಟ್ಟು ಬಿಡ್ತಾರೆ. ಹೌದು ಅಷ್ಟೇ. ಕಾಗೇರಿಗಳು ಇನ್ನೂ ಅವ್ರ ಮುಖ ನೋಡಿಲ್ಲ ಇಲ್ಲಿ ಜನಗಳು. ನೋಡಿದಾಗ ಈ ಸಲ ಬಂದಿದ್ದಾರೆ, ಅವ್ರು ಬಂದೇ ಇಲ್ಲ. ಕಾಗೇರಿ ಆಗ್ಲಿ ಇವರು ಮಂಕಳವ್ರು ಆಗ್ಲಿ ಇನ್ನು ಬರ್ತಾರೆ. ಆ ಮೂಲೆ ಇಲೆಕ್ಷನ್ ಟೈಮ್ ನಲ್ಲಿ ಬಂದ್ರು, ಕಾಗೇರಿ ಅಂತ ಹೇಳಿದ್ರಲ್ಲ, ಇವಾಗ ಮೀನ್ ಮಾರ್ಕೆಟ್ ಬಂದು ಹೀಗ್ ಮೀನ್ ಹಿಡಿದ್ರು, ಹಿಂಗ್ ಮಾಡಿದ್ರು, ನಮ್ಗೆ ಹಾಕಿ ನಿಮ್ಗೆ ಹಾಕಿ ಅಂತ ಹೇಳಿದ್ರು.
ಬಂದ ತಕ್ಷಣ ಇಲ್ಲಿ ಕಾರವಾರಗೆ ಬರ್ಲಿಲ್ಲ ಇನ್ ಸ್ವಲ್ಪ 3 ವರ್ಷ ನೋಡ್ಲಿಲ್ಲ ಕಾರವಾರದವ್ರು ಅಲ್ಲ ಹೌದು. ಕಾಗೇರಿಯವ್ರು ಮೀನ್ ಹಿಡ್ಕೊಂಡು ಹಾ ಮೀನ್ ಹುಡ್ಕ ಮೀನ್ ಪೀಸ್ ಮಾರ್ಕೆಟ್ ನಲ್ಲಿ ಹಾ. ಪೀಸ್ ಮಾರ್ಕೆಟ್ ಹೀಗೆ ಮೀನ್ ಹಿಡಿದ್ರು ಅವ್ ಮೀನ್ ಹಿಡಿದ್ರೆ ಹೆಗಡೆಯಲ್ಲ ಅವರು ಹಾ. ಹೆಗಡೆಯವ್ರು ಮೀನ್ ಹಿಡಿತಾರ ಮೀನ್ ತಿಂತಾರ ಇಲ್ಲ ಹಾ. ಹಾ ಹೌದು ಏನಂತ ಹೇಳೋದು ನೀವು ನೋಡ್ರಿ ನಿಮ್ಗೆಲ್ಲ ಸೌಲಭ್ಯ ಮಾಡ್ತಾರೆ ಹಾಗೆ ಮಾಡ್ತಾರೆ ಹೀಗ್ ಮಾಡ್ತಾರೆ ಆಕಾಶದಲ್ಲಿ ಮನೆ ಕಟ್ಟ ಕೊಡ್ತಾನೆ ಇದ್ರು ಹಾ. ಆಕಾಶದಲ್ಲಿ ಮನೆ ಕಟ್ಟ ಆಗೋದಿಲ್ಲ ಮತ್ತೆ ಮನೆ ಕಟ್ಟೋದಿಲ್ಲ ಅವರು Okay. ಹಾ ಎಲ್ಲ ಕಡೆ ಸಂಘಗಳಿಗೆ ಸಂಘರ್ಷಗಳಿದೆ ಕಾರವಾರ ಸಂಘರ್ಷ ಯಾವ್ದು ಇಲ್ಲ ಲಾಸ್ಟ್ ಟೈಮ್ ಬಂದರ್ ಇದ್ರ ಬಗ್ಗೆ ಎಷ್ಟು ಜನ ಇದು ಬೇಟ್ ತಿಂದ್ರು ಹಾ. ಇನ್ನು ಏಟ್ ತಿಂದವರು ಇನ್ನು ಓಡಾಡ್ತಾ ಇದಾರೆ ಓಡಾಡಕ್ ಆಗ್ತಾ ಇಲ್ಲ ಅಂತ ಜನಗಳಿಗೆ Okay. ಎಷ್ಟು ಏಟ್ ತಿಂದ್ರೆ ಗೊತ್ತಾ ಇನ್ನೂ ಅನುಭವಿಸ್ತಾ ಇದಾರೆ Okay. ಇದು ಬಂದರ್ ಆಗ್ಬೇಕಂದ್ರೆ ತುಂಬಾ ಜನ ಅನ್ನ ನೀರು ಬಿಟ್ಟು ಸ್ಟ್ರೈಕ್ ಮಾಡಿದ್ರು Okay. ಎಲ್ಲ ಮಂಗಳೂರು ಉಡುಪಿಯಿಂದ ಎಲ್ಲ ಬಂದ್ರು ಹಾ. ಆದ್ರೆ ಇಲ್ಲಿ ಯಾರು ಕ್ಯಾರ್ ಮಾಡಿಲ್ಲ ಒಬ್ರು ಬಂದಿಲ್ಲ ವೀಕ್ಷಕರೇ ಇದು ಅರಬ್ಬಿ ಸಮುದ್ರ. ಈ ಅರಬ್ಬಿ ಸಮುದ್ರ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏನು ನಮ್ಮ ರಾಜ್ಯದಲ್ಲಿ ಕಾರವಾರ, ಉಡುಪಿ, ಮಂಗಳೂರು ಮತ್ತೆ ದಕ್ಷಿಣ ಕನ್ನಡ, ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಸಾಕಷ್ಟು ಒಂದ್ ರೀತಿ ಜಿಲ್ಲೆಗಳು ಆದೋಗ್ತವೆ. ಇಲ್ಲಿ ಬಹುತೇಕ ನಮ್ಮ ರಾಜ್ಯದಲ್ಲೂ ಸಹ ಮೀನುಗಾರರು ಹೆಚ್ಚಾಗಿ ಕಂಡು ಬರ್ತಾರೆ. ಇದೇ ಕಾರವಾರದಲ್ಲೂ ಸಹ 5,000ದಿಂದ 6,000 ಜನ ಮೀನುಗಾರರಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೀವಿ. ಇದೇ ಸಮುದ್ರದಲ್ಲಿ ಮೀನುಗಳನ್ನ ಹಿಡಿದು ತಮ್ಮ ಬದುಕನ್ನ ಕಟ್ಕೋತಾರೆ. ದಿನನಿತ್ಯ ಮೀನುಗಳನ್ನು ಹಿಡಿಬೇಕು, ಜೀವನ ಸಾಗಿಸ್ಬೇಕು. ಇಂಥ ಸಂದರ್ಭದಲ್ಲಿ ಈ ಸರ್ಕಾರಗಳು ಮತ್ತೆ ವಿಶೇಷವಾಗಿ ಜನಪ್ರತಿನಿಧಿಗಳು ಬರೇ ಅವ್ರಿರ್ತಕ್ಕಂಥ ಕೊಡ್ತಕ್ಕಂಥ ಸವಲತ್ತುಗಳು ಅವರು ರೂಪಿಸ್ಕೊಂಡಿರ್ತಕ್ಕಂಥ ಸವಲತ್ತು ಕಿತ್ಕೊತಾಳವೆ ಹೊರತು ಇಲ್ಲಿವರೆಗೂ ಸಹ ಸಮರ್ಪಕವಾಗಿ ತಲುಪಿಸಿಲ್ವಂತೆ. ಹಾಗಾಗಿ ಇದು ಒಂದು ಸಾಂದರ್ಭಿಕ ವರದಿ. ಇದೇ ಒಂದು ಅರಬ್ಬಿ ಸಮುದ್ರದಲ್ಲಿ ಮೀನುಗಾರರು ವೀಕ್ಷಕರೇ ಈಗ ನಾನು ಇಲ್ಲಿ ಬಂದಿರತಕ್ಕಂಥದ್ದು ಒಂದ್ ರೀತಿ ಕಾರವಾರದ ಬೈತ್ಕಲ್ಗೆ ಬಂದಿದ್ದೀನಿ. ಬೈತ್ಕಲ್ ಅಂತಕ್ಕಂಥದ್ದು ಒಂದ್ ರೀತಿ ಮೀನುಗಾರರ ಒಂದ್ ರೀತಿ ಸಾಕಷ್ಟು ಮೀನುಗಾರಿಕೆ ಮಾಡೋದಕ್ಕೆ ಅತ್ಯಂತ ಒಂದು ಬಂದರು ಪ್ರದೇಶ. ಬನ್ನಿ ಇಲ್ಲಿ ಯಾವ ರೀತಿ ಇದೆ ಅನ್ನೋ ಬಗ್ಗೆ ಸಮಗ್ರವಾಗಿ ಇದ್ ಮಾಡೋಣ. ಹಿಂಗೆ ಬಾ. ಇವು ಒಂದ್ ರೀತಿ ಮತ್ತಿ ಮೀನು ಸಾಕಷ್ಟು ಒಂದ್ ರೀತಿ ಇದರಿಂದ ತಗೋತಾರೆ. ಬರ್ರಿ ವೀಕ್ಷಕರೇ, ವಿಶೇಷವಾಗಿ ಬೈತ್ಕಲ್ ಅಂತಕ್ಕಂಥದ್ದು ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಮೀನುಗಾರರು ಈ ರೀತಿ ದಿನನಿತ್ಯ ಒಂದ್ ರೀತಿ ಕಾರ್ಮಿಕರು, ಮೀನುಗಾರ ಕಾರ್ಮಿಕರು ಅಂದ್ರೆ ತಪ್ಪಾಗ್ಲಾರ್ದು ಸಾಕಷ್ಟು ಜನ ದುಡಿತಾರೆ. ಇವ್ರದು ಏನಪ್ಪಾ ಅಂತಂದ್ರೆ ಒಂದು ಕೆಲಸನೇ ಮೀನುಗಾರಿಕೆ ಮಾಡ್ತಕ್ಕಂಥದ್ದು. ಆದರೆ ಸರ್ಕಾರ ಇಂತ ಸಾಕಷ್ಟು ಮೀನುಗಾರ ಕಾರ್ಮಿಕರಿದ್ದಾರೆ, ಮತ್ತೆ ದಿನನಿತ್ಯ ಅವರು ಯಾವುದೇ ರೀತಿ ಇದಿರಲ್ಲ. ಇಂಥ ಸಂದರ್ಭದಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ ಮೀನುಗಾರಿಕಾ ಇಲಾಖೆ ಅಂತಕ್ಕಂಥ ವೀಕ್ಷಕರೇ, ಇಷ್ಟು ಏನಪ್ಪಾ ಅಂತಂದ್ರೆ ಒಂದ್ ರೀತಿ ಇದು ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡಿ ಸಾಕಷ್ಟು ಒಂದ್ ರೀತಿ ತನ್ನ ಬದುಕು ಕಟ್ಕೊಂತಾರೆ. ಆದ್ರೆ ಸರ್ಕಾರ ಅದ್ ಏನ್ ಮಾಡ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆಯ್ತಾ ಪಾಪ ನೋಡಿ, ಒಬ್ಬ ಮಹಿಳೆ ಹೇಳ್ತಾರೆ ಒಂದ್ ಕಡೆ ಮೀನುಗಾರಿಕೆ, ಒಂದ್ ಕಡೆ ಒಂದ್ ರೀತಿ ಅವ್ರು ವಾಸ ಮಾಡಿರ್ತಕ್ಕಂಥ ಸ್ಥಳಗಳನ್ನೇ ಒಕ್ಲೆಬ್ಬರಿಸ್ತಾವ್ರಂತೆ. ಆಯ್ತಾ ಈಗಾಗ್ಬಿಟ್ರೆ ಅವ್ರ ಜೀವನ ಮಾಡೋದ್ ಹೆಂಗೆ? ಹಾಗಾಗಿ ಇದನ್ನ ಮಾನ್ಯ ನರೇಂದ್ರ ಮೋದಿಜಿ ಅವ್ರಿಗೆ ಮತ್ತೆ ವಿಶೇಷವಾಗಿ ಮಾನ್ಯ ಪ್ರಧಾನಮಂತ್ರಿ ಸಚಿವಾಲಯಕ್ಕೆ ಮತ್ತೆ ಮಾನ್ಯ ಮೀನುಗಾರಿಕೆ ಇಲಾಖೆ ಸಚಿವಾಲಯಕ್ಕೆ ನಾನು ಇದನ್ನ ಟ್ವೀಟ್ ಮಾಡಿ ಬೆಳಕು ಚೆಲ್ತಾ ಇದ್ದೀನಿ. ದಯವಿಟ್ಟು ಇನ್ಮೇಲಾದ್ರೂ ಸಹ ಬರೀ ವೋಟ್ ಬ್ಯಾಂಕ್ ಮಾತ್ರ ಸೀಮಿತ ಮಾಡ್ಕೊಂಡು ಹೋಗ್ಬೇಡಿ ಮೀನುಗಾರರನ್ನ. ಆಯ್ತಾ ದಯವಿಟ್ಟು ಇನ್ಮೇಲಾದ್ರೂ ಸಹ ಮೀನುಗಾರರ ಒಂದ್ ರೀತಿ ಸಮಸ್ಯೆಗಳನ್ನ ಬಗೆಹರಿಸೋ ಕಡೆ ಗಮನ ಹರಿಸಿ ಅಂತ ಹೇಳ್ಬಿಟ್ಟು ನನ್ನ ಮನವಿ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಒಂದ್ ರೀತಿ ಕರ್ನಾಟಕದ ಅತ್ಯಂತ ಪ್ರಮುಖ ನೈಸರ್ಗಿಕ ಸಂಪನ್ಮೂಲ ಇರ್ತಕ್ಕಂಥ ಸ್ಥಳ, ಪ್ರವಾಸೋದ್ಯಮ ಸ್ಥಳ ಉತ್ತರ ಕನ್ನಡ ಜಿಲ್ಲೆ ಬಂದಿದ್ದೀನಿ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಒಂದ್ ರೀತಿ ಕಾರವಾರಕ್ಕೆ ಬಂದು ಭೇಟಿ ಕೊಟ್ಟಿದ್ದೀನಿ. ಪಾಪ ಇಲ್ಲಿ ನಾನು ಒಂದ್ ರೀತಿ ಮೀನುಗಾರರ ಸಮಸ್ಯೆಗೆ ಬೆಳಕು ಚೆಲ್ಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರೇ ಮತ್ತೆ ಹಾಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ, ಕೇಂದ್ರ ಮೀನುಗಾರಿಕೆ ಇಲಾಖೆ ಸಚಿವಾಲಯ ಮತ್ತೆ ಕರ್ನಾಟಕ ಮೀನುಗಾರಿಕೆ ಇಲಾಖೆ ಸಚಿವಾಲಯ ಗಮನಕ್ಕೆ ನೀವು ಮೀನುಗಾರಿಕೆ ಇಲಾಖೆ ಅಂತ ಹೇಳ್ಬಿಟ್ಟು ಯಾಕೆ ಮಾಡಿದ್ರಿ? ಯಾಕಪ್ಪ ಅಂತಂದ್ರೆ ಇವ್ರು ನೋಡಿ, ಇವರೆಲ್ಲ ತಳಮಟ್ಟದ ಮೀನುಗಾರರು. ವಿಶೇಷವಾಗಿ ಪಾಪ ಏನೋ ಮೊದ್ಲಿಂದನೂ ಸಹ ಒಂದ್ ರೀತಿ ಮೊದ್ಲಿಂದ ತಲೆ ತಲಾಂತರಗಳಿಂದ ಮೀನುಗಾರಿಕೆ ಮಾಡಿ ಪಾಪ ಜೀವನ ಮಾಡ್ತಾ ಇರ್ತಕ್ಕಂತ ಒಂದ್ ರೀತಿ ಕುಟುಂಬಗಳು. ಇಂಥ ಪರಿಸ್ಥಿತಿಲಿ ಈ ಕಾರವಾರದಲ್ಲಿ ಪಾಪ ಒಂದ್ ರೀತಿ ಈ ಕಡೆ ಭಾಗದಲ್ಲಿ ಪಾಪ ಮೀನ್ ಹಿಡಿದು ಒಂದ್ ರೀತಿ ಸಮುದ್ರ ಒಂದ್ ರೀತಿ ದಂಡೆಯಲ್ಲಿ ಪಾಪ ಏನೋ ಇದ್ ಮಾಡ್ತಿದ್ರು. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇಲ್ಲಿ ಕೈಗಾ ಸ್ಟಾರ್ಟ್ ಮಾಡ್ತದೆ, ಮತ್ತೆ ಇಲ್ಲಿ ಸೀ ಬರ್ಡ್ ಅಂತಕ್ಕಂತ ಹೇಳ್ಬಿಟ್ಟು ಆ ನೌಕಾನೆಲೆ ಸ್ಟಾರ್ಟ್ ಮಾಡ್ತದೆ ದೇಶದ ರಕ್ಷಣೆ. ಓಕೆ, ಸಂತೋಷ. ಆದರೆ ನೀವು ಮೀನುಗಾರರಿಗೆ ಯಾಕಪ್ಪ ತೊಂದರೆ ಕೊಡ್ಬೇಕು? ಹತ್ರ ಬಾ. ವಿಶೇಷವಾಗಿ ಮೀನುಗಾರಿಕೆ ಇಲಾಖೆ ಸಚಿವರು ಸಾಕಷ್ಟು ಒಂದ್ ರೀತಿ ಈಗ ಹಾಲಿ ಮಂಕಾಳ್ ವೈದ್ಯ ಸಾಹೇಬ್ರಿದ್ದಾರೆ, ಇದೇ ಜಿಲ್ಲೆಯವರು. ಬಹುಶಃ ಆ ಮೀನುಗಾರಿಕೆ ಇಲಾಖೆ ಪಾಪ ಮೀನುಗಾರರ ಪರಿಸ್ಥಿತಿ ಅವ್ರಿಗೆ ಗೊತ್ತೈತಿಲ್ವೋ ಗೊತ್ತಿಲ್ಲ. ಬರೇ ವಿಸಿಟ್ ಮಾಡ್ತಾರಂತೆ, ಬರೇ ಆಶ್ವಾಸನೆ ತಗೊಂಡೋಗ್ತಾರಂತೆ, ಇಲ್ಲಿವರೆಗೂ ಯಾವುದೇ ರೀತಿ ಸಮಸ್ಯೆ ಆಗಿಲ್ವಂತೆ. ಪ್ರಮುಖವಾಗಿ
ಇಲ್ಲಿ ಮೀನುಗಾರರಿಗೆ ಪಾಪ ಯಾವುದೇ ರೀತಿ ರಕ್ಷಣೆ ಇಲ್ಲ ಅಂತಕ್ಕಂಥ ಪಾಪ ಅವರು ಅವರ ಭಾವನೆಗಳನ್ನ ವ್ಯಕ್ತಪಡಿಸ್ತಾವ್ರೆ. ಇಲ್ಲಿ ನೋಡಿ ನೈಟ್ ಹೊತ್ತು ಇಲ್ಲಿ ಇದ್ ಮಾಡ್ತಾರೆ, ಪಾಪ ಒಂದು ಶೆಡ್ ಮಾಡಿದ್ರಂತ ಇಲ್ಲಿ, ಆ ಶೆಡ್ನು ಸಹ ಕ್ಯಾನ್ಸಲ್ ಮಾಡವ್ರೆ. ಮತ್ತೆ ಇನ್ನೊಂದ್ ಕಡೆ ಆ ಸೀಬರ್ಡ್ ನೌಕಾನೆಲೆ ರಸ್ತೆ, ವಿಶೇಷವಾಗಿ ಮಾನ್ಯ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರೇ, ನೀವು ಓಕೆ ರಕ್ಷಣೆ ಮಾಡಿ, ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಮೀನುಗಾರರ ಬದುಕನ್ನು ಕಾಪಾಡ್ಬೇಕಂತ ನಿಮ್ಮ ಕರ್ತವ್ಯ ಮತ್ತೆ ಜವಾಬ್ದಾರಿ. ಪಾಪ ಮೀನುಗಾರರು ಪಾಪ ಬಲೆ ಹಾಕಿರ್ತಾರೆ ಸಮುದ್ರದಾಗೆ, ಏನೋ ಸ್ವಲ್ಪ ಬಲೆ ಮಿಸ್ ಆಗಿದ್ದಕ್ಕೆ ಬಲೆ ಸಮೇತ ಮೀನುಗಾರನ ಬಡದ್ರಂತೆ. ಯಾವ ರೀತಿ ರೀ ಇದು ನ್ಯಾಯ? ಆಯ್ತಾ? ಹಾಗಾಗಿ ಇನ್ನಿಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಕರಾವಳಿ ಭಾಗದ ಎಲ್ಲಾ ಜನಪ್ರತಿನಿಧಿಗಳು ಮನೆ ಮಾಡ್ಕೊಳ್ತಾನೆ, ನೀವು ಮೀನುಗಾರರ ಪರವಾಗಿ ಏನ್ ಬದ್ಧರಾಗಿದ್ದೀರಾ? ಆಯ್ತಾ? ಇಲ್ಲಿರ್ತಕ್ಕಂಥ ಈ ಕಡೆ ಭಾಗದ ಸಂಸದರು ಏನ್ ಮಾಡ್ತಾವ್ರೆ? ಮೀನುಗಾರರ ಪರವಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾವಲ್ಲ, ಏನ್ ಮಾಡ್ತಾ ಇದ್ದೀರಾ ನೀವು? ಪಾಪ ಅವರು ನೋಡಿ ಸಾಕಷ್ಟು ಅಳಲ್ ತೊಡ್ಕೊಡ್ತಾವ್ರೆ. ಈಗ ಆಗ್ಬಿಟ್ರೆ ಮೀನುಗಾರರಿಗೆ ಇದ್ ಮಾಡ್ಬಿಟ್ರೆ ಬರೀ ಅವರು ಮೀನುಗಾರರ ಓಟ್ಗಳು ಮಾತ್ರ ಬೇಕಾ ನಿಮ್ಗೆ? ಅವ್ರಿಗೆ ಬದುಕಿನ ಭವನಗಳನ್ನ ಕಟ್ಕೊಡೋಕೆ ನಿಮ್ಗೆ ಇದಿಲ್ವಾ? ಮತ್ತೆ ಈ ಮೀನುಗಾರಿಕೆ ಇಲಾಖೆ ಎಲ್ಲಾ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ನಾನು ಕೇಳ್ತೀನಿ, ನೀವು ಬರೇ ಸರ್ಕಾರದಿಂದ ಸವಲತ್ತುಗಳು ತಲುಪಿಸ್ತೀರಲ್ಲ, ಎಲ್ಲೋಗ್ತಾವೆ ಸರ್ಕಾರದಿಂದ ಸವಲತ್ತುಗಳು? ಅಷ್ಟು ಬಲೆ ಕೊಟ್ಟೆ, ಇಷ್ಟು ಪ್ರೋತ್ಸಾಹಧನ ಕೊಟ್ಟೆ, ಅಷ್ಟಿದ್ ಮಾಡ್ತೀನಿ ಅಂತೀರ, ಎಲ್ಲೋಗಿದೆ? ಹಾಗಾಗಿ ದಯವಿಟ್ಟು ಈ ಕಡೆ ಭಾಗದ ಜನಪ್ರತಿನಿಧಿಗಳು, ಆ MLC ಇರ್ಬೋದು, MLA ಇರ್ಬೋದು, ಮತ್ತೆ ಸಚಿವರು ಇರ್ಬೋದು, ನಿಜವಾಗೂ ನಿಮಗೆ ಮೀನುಗಾರರ ಬಗ್ಗೆ, ಸಮಸ್ತ ಮೀನುಗಾರರ ಬಗ್ಗೆ ನಿಮ್ಗೆ ಏನಾದ್ರು ಕಿಂಚಿತ್ತು ಒಂದು ಮಾನವೀಯತೆ ಇದ್ರೆ, ಅವ್ರ ಬಗ್ಗೆ ಕಾಳಜಿ ಇದ್ರೆ, ದಯವಿಟ್ಟು ಇವ್ರಿಗೆ ಸವಲತ್ತು ಕೊಡ್ತಕ್ಕಂಥ ಕೆಲಸ ಮಾಡಿ. ಮತ್ತೆ ಈ ಶೆಡ್ ನೋಡಿ, ಕಾರವಾರದಲ್ಲಿ ಇರ್ತಕ್ಕಂಥ ಶೆಡ್ ನಾಶ ಪಡಿಸಿದ್ರಂತೆ. ಪಾಪ ಅವ್ರು ಬದುಕದಂಗೆ ನೈಟ್ ಹೊತ್ತು ಯಾವ ರೀತಿ ಮೀನುಗಾರಿಕೆ ಮಾಡೋದು ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಮತ್ತೆ ಇವ್ರು ಹೇಳ್ತಾರೆ, ಏನ್ ಬಿಡಿ ಸರ್ ವಿಡಿಯೋಗಳೆಲ್ಲ ಮಾಡ್ಕೊಂಡು ಹೋಗ್ಬಿಡ್ತೀರಾ, ಯಾರು ನಮ್ ಪರವಾಗಿ ಧ್ವನಿ ಎತ್ತಲ್ಲ ಅಂತ ಹೇಳ್ತಾರೆ. ಪಾಪ ಅವರು ಪಾಪ ನೊಂದು ಹೇಳ್ತಾವ್ರ ಅವರು. ಆಯ್ತಾ? ಹಾಗಾಗಿ ನಾವಂತೂ ಬಿಡೋದಿಲ್ಲ, ಇದ್ರ ಬಗ್ಗೆ ವರದಿ ತಯಾರು ಮಾಡ್ತೀವಿ, ಸಂಬಂಧಪಟ್ಟ ಇಲಾಖೆಗೆ ಇದ್ ಮಾಡ್ತೀವಿ. ಸದಾ ನಮ್ಮ ಪತ್ರಿಕಾ ಸಮೂಹ ಈ ಒಂದು ಮೀನುಗಾರರ ಪರವಾಗಿ ಇರುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ದಯವಿಟ್ಟು ಇನ್ಮೇಲಾದ್ರೂ ಸಹ ನಿಮಗೆ ಮಾನವೀಯತೆ ಇದ್ರೆ ಮೀನುಗಾರರ ಒಂದ್ ರೀತಿ ಸರ್ವ ಸಮಸ್ಯೆಗಳನ್ನ ಬಗೆಹರಿಸಿ ಅವ್ರಿಗೆ ಹಿತ ಕಾಪಾಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾರೆ. ಸರ್, ಈಗ ಮೀನುಗಾರರು ಸಂಬಂಧಿಸಿದಂತೆ ಒಂದು ಸ್ಟೋರಿ ಮಾಡಕ್ ಬಂದಿದೆ. ಇಲ್ಲಿ ಮೀನುಗಾರರಿಗೆ ಒಂದು ಶೆಡ್ ತೆರವುಗೊಳಿಸಿದ್ರಂತೆ DC ಅವರು, ಹಾಗಾಗಿ ತುಂಬಾ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಮೀನುಗಾರರು ವ್ಯಕ್ತಪಡಿಸ್ತಾವ್ರು. ನಿಮ್ ಕ್ಷೇತ್ರದ ಮೀನುಗಾರರು. ಯಾವ ಶೆಡ್? ಇಲ್ಲಿ ಕಾರವಾರ ಬೀಚ್ ಐತಲ್ಲ ಸರ್, ಅಲ್ಲಿ ಶೆಡ್ ಇತ್ತಲ್ಲ ಸರ್, ಅದನ್ನ. ಹಾಗಾಗಿ ದಯವಿಟ್ಟು ಆ ಮೀನುಗಾರರು ತುಂಬಾ ತೊಂದರೆಗೊಳಗಾಗಿದ್ದಾರಂತೆ. ಹಾಗಾಗಿ ದಯವಿಟ್ಟು ನೋಡಿ ಸರ್, ಪ್ಲೀಸ್ ಸರ್. ಸ್ವಲ್ಪ ಹೊರಗಿದ್ದೀನಿ, ಮತ್ತೆ ಗುಡ್ಡೆ ನೋಡ್ತೇನೆ. ಆಮೇಲೆ ಇದು ಈ DD ಅವ್ರು ಅಷ್ಟೇ ಅಂತೆ ಸರ್, ಸರಿಯಾಗಿ ಸ್ಪಂದಿಸ್ತಾ ಇಲ್ವಂತೆ. ಮತ್ತೆ ಅವರು ಸೀಬರ್ಡ್ ಅವ್ರೇನೋ ಪದೇ ಮೀನುಗಾರರಿಗೆ ಬಲೆ ಕಿತ್ಕೊಳೋದು ಮತ್ತೆ ಅವ್ರು ಬಡಿಯೋದು ಮಾಡ್ತಾ ಇದ್ದಾರಂತೆ. ತಾವು ಆ ಕಡೆ ಭಾಗದ MLA. ಹಾಂ ಸರ್, ಸೀಬರ್ಡ್ನವ್ರು ಸರ್. ದಯವಿಟ್ಟು ನೋಡಿ ಸರ್, ಪ್ಲೀಸ್ ಸರ್. ಅಲ್ಲ, ತಾವೊಂದ್ಸಲ ಮಧ್ಯಪ್ರವೇಶ ಮಾಡಿದ್ರೆ ಇದಾಗ್ತೈತೆ ಸರ್, ಅದಕ್ಕೋಸ್ಕರ ಪ್ಲೀಸ್ ಸರ್. ಹಾಂ ಸರ್. ಆಮೇಲೆ ಅದು ಬೈದ್ಕುಲಿಯದೇನೋ ಒಕ್ಲೆ ಬರ್ತಾರೆ ಸರ್, ಅವ್ರ ಪರಿಸ್ಥಿತಿ ಹೆಂಗೆ ಸರ್ ಮುಂದೆ ಅಲ್ಲಿರ್ತಕ್ಕಂಥ ಮೀನುಗಾರ ಕಾರ್ಮಿಕರದು? ಅದು 8 ಮನೆ ಖಾಲಿ ಮಾಡೋದು ನೋಟಿಸ್ತಾರೆ ಸರ್. ಹೌದಾ? ಏನಾರು ಅವ್ರ ಪರವಾಗಿ ನಿಂತ್ಕೋತೀರಾ ಸರ್ ತಾವು ಮುಂದೆ ಮುಂಬರ್ತಕ್ಕಂಥ ದಿನಗಳಲ್ಲಿ? ನೋಡಿ ಸರ್ ಪ್ಲೀಸ್ ಸರ್. ಈ ಸಲ ಏನಾರು ಅಧಿವೇಶನದಲ್ಲಿ ಚುಕ್ಕಿ ಪ್ರಶ್ನೆ ಕೇಳ್ತಾ ಇದ್ದೀರಾ ಸರ್ ಮೀನುಗಾರ ಪರವಾಗಿ? ಓಕೆ ಸರ್, ಓಕೆ. ಅಲ್ಲಿ ಪಾಪ ಅವ್ರು ಇರ್ಲಿಕ್ಕೆ ಒಂದು ಶೆಡ್ ಮಾಡ್ಕೊಂಡಿದ್ರೆ, ಶೆಡ್ಡನ್ನು ತೆರವುಗೊಳಿಸಿದ್ರಲ್ಲ ಸರ್. ದಯವಿಟ್ಟು ನಿಮ್ಮ ಮೀನುಗಾರಿಕೆ ಇಲಾಖೆ ಅವ್ರು ಸಪೋರ್ಟ್ ಮಾಡಬೇಕಲ್ಲ ಸರ್ ಅವ್ರಿಗೆ. ಯಾರು ತೆರವುಗೊಳಿಸಿದ್ರು ಶೆಡ್ನ? ಅಲ್ಲಿ ಒಂದು ಹಡಗುಗಳನ್ನ ನಿಲ್ಸ್ಕೊಳ್ಳಿಕ್ಕೆ ಮತ್ತೆ ಅವ್ರು ಇರ್ತಕ್ಕಂಥ ಸಾಮಾನುಗಳು ಇದು ಮಾಡೋದಕ್ಕೆ ಮಳೆಗಾಲದಲ್ಲಿ ಒಂದು ಶೆಡ್ ಮಾಡಿದ್ರಂತೆ ಸರ್. ನಾವಲ್ಲ, DC ಆಫೀಸಿಂದ ಶೆಡ್ ಮಾಡಿಸಿರೋದು. ಆಯ್ತು ಸರ್. ಈಗ ನಿಮ್ಮ ಮೀನುಗಾರಿಕೆ ಇಲಾಖೆ ಮೀನುಗಾರರ ಹಿತ ಕಾಪಾಡ್ಬೇಕು ತಾನೇ ತಾವು? ಹೌದು, ನಾವು ಆಗ್ಲೇ ರಿಕ್ವೆಸ್ಟ್ ಮಾಡಿದೀವಿ DC ಆಫೀಸ್ಗೆ. ಲ್ಯಾಂಡ್ ಕೊಟ್ರೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ನಮ್ ಶೆಡ್ಗೆ ಇಷ್ಟು ಎಸ್ಟಿಮೇಷನ್ ಬೇಕು ಅಂತ ಹೇಳಿ. ಅವ್ರು ಇನ್ನೂ ಲ್ಯಾಂಡ್ ಕೊಟ್ಟಿಲ್ಲ, ಅದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗಲ್ಲ ಸರ್, ಶೆಡ್ಗೂ ತೆರವುಗೊಳಿಸೇ ತುಂಬಾ ದಿನ ಆಗೈತೆ. ಮೀನುಗಾರರ ಪರಿಸ್ಥಿತಿ ಯಾವ ರೀತಿ ಸರ್? ದಯವಿಟ್ಟು ತುಂಬ ತೊಂದರೆ ಆಗ್ತಾ ಇದೆ ಅಂತ ಪಾಪ ನೋಡಿ ನಿನ್ನೆ ತುಂಬ ಹೇಳಿಕೆ ಕೊಟ್ಟಿದ್ದಾರೆ ಅವರು. ಹಾಗಾಗಿ ತಾವು ದಯವಿಟ್ಟು ಒತ್ತಡ ಏರ್ಬಿಟ್ರೆ ಒಳ್ಳೇದಲ್ಲ ಸರ್. ಸರ್,
ಸುಮಾರು 2-3 ಲೆಟರ್ ಕಳ್ಸಾಗಿದೆ ಸರ್ ಬರೀ ಇನ್ನೊಂದ್ಸಲ ನಾನು ಇನ್ನೊಂದು ಲೆಟರ್ ಹಾಕ್ತೀನಿ. ಆಕ್ಚುಲಿ ಅದು JD ಮತ್ತೆ AD ಕಾರವಾರ ಬರ್ತದೆ. ಹಾ ಸರ್ ನಾನು ಇನ್ನೊಂದ್ಸಲ ಹೇಳ್ತಿ ಲೆಟರ್ ಹಾಕಿ ಅವ್ರು ಜಾಗ ಕೊಟ್ರೆ ನಾವು ಮತ್ತೆ ಎಸ್ಟಿಮೇಷನ್ ಮಾಡಿ ನಾವು ಬೆಂಗಳೂರಿಗೆ ಇಷ್ಟು ಬೇಕು ಅಂತ ಕಳ್ಸಿಕೊಡ್ತೀವಿ. ಹಾ ಅದು ಮುಂಚೆಯಿಂದನೂ DC ಜಾಗ ಕೊಟ್ಟಿಲ್ಲ ನಮ್ಗೆ. ಹಾ DC ಅಂದ್ರೆ DC ಆಫೀಸ್ ಇಂದಾನೆ ಅವರೇ ಕಟ್ಸ್ಕೊಟ್ಟಿರೋದು. ಮತ್ತೆ DC ಆಫೀಸಿಂದ ಕಟ್ಸ್ಕೊಟ್ರೆ ಯಾಕೆ ಸರ್ DC ಅವ್ರಿಗೂ ಯಾಕೆ ಸರ್ ಅಷ್ಟೊಂದು ವಿರೋಧನ ಮೀನುಗಾರರು ಕಂಡ್ರೆ ಅಂತ? ಇಲ್ಲ ಮೋಸ್ಟ್ಲಿ ಅದು ಆಗಲ್ಲ, ಯಾಕಂದ್ರೆ ಅದು ಇದ್ರಲ್ಲೂ ಬಂದಿತ್ತು ಜನ ಇವರು MLA ಸರ್ ಪ್ರೋಗ್ರಾಮ್ ಇರುತ್ತಲ್ಲ, ಹಾ ಜನಸ್ಪಂದನ ಜನಸ್ಪಂದನ, ಹಾ ಅದರಿಂದನೂ ಸೇಮ್ ಉತ್ತರನೇ ಹೋಗಿತ್ತು, ಜಾಗ ಕೊಟ್ಟರೆ ನಾವು ಮಾಡಿಸ್ಕೊಡ್ತೀವಿ, ಇಲ್ಲಾಂದ್ರೆ ನೀವಾದ್ರೂ ಮಾಡಿಸ್ಕೊಡಿ ಅಂತ ಹೇಳಿ. ಹಾ ನಾನು ಇನ್ನೊಂದ್ಸಲ ರಿಮೈಂಡ್ ಮಾಡ್ತೀನಿ. ಈಗ ಅವ್ರು ಹೇಳ್ತಾವ್ರೆ ಮೀನುಗಾರಿಕೆ ಇಲಾಖೆಯಿಂದ ಏನು ಸಹ ನಮಗೆ ಇದು ಬರಲ್ಲ, ಮತ್ತು ಅಲ್ಲಿ ಸೀಬರ್ಡ್ ಅಂತಕ್ಕಂಥವ್ರು ಪದೇ ಪದೇ ಕಿರಿಕ್ ಮಾಡ್ತಾವ್ರೆ ಅಂತಕ್ಕಂಥ ಆರೋಪ ಮಾಡಿದ್ದಾರೆ ಸರ್. ಏನಪ್ಪ ಅಂದರೆ ಅನಾವಶ್ಯಕ ಪಾಪ ಏನೋ ಬಲೆಗಿಲೆ ಹಾಕಿ ಇದು ಮಾಡ್ತಾರೆ, ಈ ಬಲೆ ಜೊತೆಗೆ ಇವ್ರನ್ನ ಯಾಕೆ ಬಡಿಬೇಕು ಸರ್ ಸಿಬ್ಬಂದಿಗಳು ಮೀನುಗಾರರನ್ನು? ಹಾಗಾಗಿ ದಯವಿಟ್ಟು ನಿಮ್ಮ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ದಯವಿಟ್ಟು ಸ್ವಲ್ಪ ಅವ್ರು ಸಪೋರ್ಟ್ ಮಾಡಿದ್ರೆ ಒಳ್ಳೇದಲ್ಲ ಸರ್. ಮೀನುಗಾರ ಅವ್ರಿಗೋಸ್ಕರನೇ ಇರೋದು. ಅಲ್ಲ ಸರ್, ಇದು ಮತ್ತೆ ಅವ್ರು ಯಾಕೆ ಹೇಳ್ತಾರೆ ಹೇಳಿ ಸರ್, ಈಗ ನಿಮ್ಮ ನ್ಯೂಸು ಬಿಡ್ತೀವಿ ದಯವಿಟ್ಟು, ಯಾಕಪ್ಪ ನಿಮ್ಮ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ವಿ. ಮತ್ತು ಅಲ್ಲಿ ಬೈದ್ಕಲ್ ಅಂತಕ್ಕಂಥ ಒಂದು ರೀತಿ ಮೀನುಗಾರರ ಬಂದರನ್ನ ಮಾಡಬೇಕು ಅಂತ ಹೊರಟವ್ರು, ಓಕೆ. ಆದರೆ ಅಲ್ಲಿ ಮೀನುಗಾರರ ಒಂದು ರೀತಿ ಕುಟುಂಬಗಳು ವಾಸ ಆಗಿದ್ದಾವೆ, ಅವ್ರನ್ನ ಒಕ್ಕಲೇ ಬರೆಸ್ಬಿಟ್ರೆ ಯಾವ ರೀತಿ ಸರ್? ಸರ್ ಅದು ನಮ್ ಜಾಗ ಅಲ್ಲ, ಅದು ಪೋರ್ಟ್ನವ್ರದ್ದು. ಮೀನುಗಾರಿಗಿನ ಜಾಸ್ತಿ ಬೇರೆ ಕ್ಯಾಸ್ಟ್ನವ್ರು ಇರೋದು. ಓಕೆ, ಅದು ಮತ್ತೆ ಬೇರೆ ಸ್ಟೋರಿ ಇದೆ, ಅದು ಮುಂಚೆನೆಲ್ಲ ಜಾಗ ಅಲಾಟ್ ಆಗಿದೆ ಅವ್ರಿಗೆ. ಆಯ್ತು ಸರ್, ಓಕೆ, ವಿಲ್ ಬಿ. ಅವ್ರು ಪುನರ್ವಸತಿಯರು ಮಾಡ್ಲಿಕ್ಕೆ ಏನಾದ್ರು ಒಂದು ಪ್ಲಾನ್ ಹಾಕೋಬೋದಲ್ಲ? ಮಾಡಿದ್ದಾರೆ ಪುನರ್ವಸತಿ, ಅವ್ರು ಜಾಗ ಕೊಟ್ಟಿದ್ದಾರೆ ಮುಂಚೆ, ಪೋರ್ಟ್ನವ್ರು ಗೊತ್ತಿದೆ. ಹಾ ರೀ, ಪೋರ್ಟ್ನವರಿಂದ ಅದು ಜಾಗ ಕೊಟ್ಟಿದ್ದಾರೆ, ಇವರು ಜಾಗನ ತಗೊಂಡು ಈ ಕಡೆನೂ ಇದಾರೆ ಅಂತ ಹೇಳಿ ನಮ್ಗೆ ಸುದ್ದಿ ಇರೋದು. ಹಾ ಸರ್, ಅದು ಪೋರ್ಟ್ನವ್ರು ಕೇಳಿದ್ರೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಸರ್. ಈಗ ಅಲ್ಲಿರ್ತಕ್ಕಂಥ ಸ್ಥಳೀಯ ನಿಮ್ಮ ಕಾರವಾರ ಬೀಚ್ ಐತಲ್ಲ, ಅಲ್ಲಿರ್ತಕ್ಕಂಥವ್ರೇ ಹೇಳ್ತಾರೆ ಸರ್, ನಮ್ಗೆ ಯಾವುದೇ ರೀತಿ ಮೀನುಗಾರರ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿ ಇದು ಬಂದಿಲ್ಲ, ನಮ್ಮ ಸವಲತ್ತುಗಳು ಬಂದಿಲ್ಲ, ಒಂದು ಬಲೆ ಸಹ ಏನೇನು ನೀವು ಸಲಕರಣೆಗಳು ಕೊಟ್ಟಿದ್ದೀರಿ ಸರ್, ಮೀನುಗಾರಿಕೆ ಇಲಾಖೆ ಅಂತ ಬರ್ತಕ್ಕಂಥ ಸವಲತ್ತುಗಳು ಏನು ಕೊಟ್ಟಿದ್ದೀರಿ ಸರ್ ಮೀನುಗಾರರಿಗೆ? ಲೈಫ್ ಬಾಯ್ ಕೊಡ್ತಾ ಇದೀವಿ ಸರ್ ಪ್ರತಿ ವರ್ಷ, ಜಾಸ್ತಿ ಬರೋದಿಲ್ಲ ನಮ್ಗೆ. ಜಿಲ್ಲೆಗೆ 5 ಲಕ್ಷ ಬರುತ್ತೆ, ಒಂದೊಂದು ತಾಲೂಕಿಗೆ 80,000 ಬರುತ್ತೆ, ಅಂದ್ರೆ 30 ಲೈಫ್ ಜಾಕೆಟ್ ವರೆಗೂ ಬರುತ್ತೆ. ಇದೇ ಬಲೆ ಇಲ್ಲ ಸರ್, ಬಲೆ ಅಂದ್ರೆ ಈ ಸಣ್ಣ ಪಾಸಿ ದೋಣಿ ಅವ್ರಿಗೆ ಅವ್ರೊಂದು 10,000 ರೂಪಾಯಿ ಬಲೆ ತಗೊಂಡ್ರೆ 5,000 ರೂಪಾಯಿ ನಾವು ಸಹಾಯಧನ ಅವ್ರ ಅಕೌಂಟ್ ಹಾಕ್ತಿವಿ. ಅದು ಬಿಟ್ರೆ ದೊಡ್ಡ ಬೋಟ್ ಮೆಕ್ಯಾನಿಕ್ ಯಾಂತ್ರಿಕ ದೋಣಿ ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಡೀಸೆಲ್ ಸಬ್ಸಿಡಿ ಕೊಡ್ತಾ ಇದೀವಿ. ಓಕೆ, ಈ ಬಲೆದು ನಾವು ಇಲಾಖೆ ಸರ್ಕಾರದಿಂದ ಯಾವ್ದು ಕೊಡ್ತಾ ಇಲ್ಲ. ಮತ್ತೆ ಇನ್ನೊಂದು ಲಾಸ್ಟ್ ಒಂದು ಆರೋಪ ಇದೆ ಸರ್, ಆ ಸೀಬರ್ಡ್ ಅವ್ರಿಗೆ ದಯವಿಟ್ಟು ತಾವು ಲೆಟರ್ ಬರ್ರಿ ಸರ್. ಓಕೆ, ಕೇಂದ್ರ ಸರ್ಕಾರದ ಒಂದು ದೊಡ್ಡ ಯೋಜನೆ ಸೀಬರ್ಡು, ಓಕೆ, ಅದು ದೇಶ ರಕ್ಷಣೆ ಮಾಡ್ತಿದೆ, ಆದರೆ ಇಂಥ ಸಂದರ್ಭದಲ್ಲಿ ಮೀನುಗಾರರ ಬದುಕನ್ನು ಹಾಳು ಮಾಡಬೇಡಿ ಅಂತ ಹೇಳಿ ಸರ್ ದಯವಿಟ್ಟು. ಇಲ್ಲ ಸರ್, ನಾವು ಈಗಾಗಲೇ ಲೆಟರ್ ಬರ್ದಿದೀವಿ, ಯಾಕಂದ್ರೆ ಅಲ್ಲಿ ಡಿಮಾರ್ಕೇಶನ್ ಇಲ್ಲ, ಎಲ್ಲಿವರೆಗೂ ಸೀವರ್ಡ್ ಬರ್ತದೆ, ಎಲ್ಲಿವರೆಗೂ ಮೀನುಗಾರಿಕೆ ಮಾಡ್ಬೇಕು ಅಂತ ಹೇಳಿ ಸಮುದ್ರದಲ್ಲಿ ಯಾವುದೇ ಮಾರ್ಕ್ ಇಲ್ಲ. ಮೀನುಗಾರರು ಪಾಪ ಬಲೆ ಹಾಕ್ತಾರೆ, ಅದು ವಾಟರ್ ಕರೆಂಟ್ ಇಂದನೋ ಅಥವಾ ಗಾಳಿಯಿಂದನೋ ಅದು ಬಲೆ ಒಳಗೆ ಹೋಗ್ತದೆ. ಹಾಗಾಗಿ ಒಂದು ಬಾಯ್ ಹಾಕಿ ಕೊಡಿ ಅಂತ ಹೇಳಿ ನಾವು ಲೆಟರ್ ಬರ್ದಿದೀವಿ ಈಗಾಗಲೇ. ಹಾ ಸರ್, ಯಾವಾಗ ಬರ್ದಿದ್ದೀರಿ ಸರ್ ಲೆಟ್ರು? ಏನಾಯ್ತು? ಆ ಲೆಟ್ರ್ ಯಾವಾಗ ಬರ್ದಿದ್ದ, ಒಂದು ಕಾಪಿ ಕಳಿಸ್ತೀರಾ ನನಗೆ? ಸರಿ, ನಾನು ನಿಮ್ಗೆ ವಾಟ್ಸ್ಆಪ್ ಮಾಡ್ತೀನಿ. ಮತ್ತೆ ಈ ಕಡೆ ಕೈಗಾದಿಂದ ಅಲ್ಲಿರ್ತಕ್ಕಂಥ ರೇಡಿಯೇಷನ್ ಇಂದ ಮೀನುಗಳು ಸಾಯ್ತಾವೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾವ್ರೆ. ಇಲ್ಲ ಸರ್, ಆತರ ಯಾವ್ದು ಪ್ರಕರಣ ಗಮನಕ್ಕೆ ಬಂದಿಲ್ಲ ಸರ್. ಹಾ ಸರ್, ದಯವಿಟ್ಟು ನೋಡಿ ಸರ್, ಈಗ ನಿಮ್ ಗಮನಕ್ಕಂತೂ ತಗೊಬಂದಿದ್ದೀವಿ. ಅಲ್ಲ, ಯಾವ್ದಾರು ಇದ್ರೆ ನನಗೆ ಹೇಳಕ್ ಹೇಳಿ, ನಾನು ಇಮಿಡಿಯೇಟ್ ಆಗಿ ಸ್ಯಾಂಪಲ್ ಕಳಿಸಿ ಅದು ಯಾವ್ದಾರ ತೀರ್ಕೊಂಡು ಮಾಸ್ ಮೊಟಾಲಿಟಿ ಆಗಿದ್ರೆ. ಹಾ ಸರ್, ಈಗ ವರದಿ ಅಂತೂ ನಿಮ್ಗೆ ಬಿತ್ತರಿಸ್ತೀವಿ ಸರ್, ನಾನು ವರದಿ ಹಾಕಿ ನಿಮ್ಗೆ ಕಳಿಸ್ತೀವಿ. ದಯವಿಟ್ಟು ಕೂಡಲೇ ಭೇಟಿ ಕೊಟ್ಟು ಅದೊಂದು ಫೋಟೋ ವಿಡಿಯೋ ಹಾಕಿ ಸರ್, ದಯವಿಟ್ಟು ಅವ್ರನ್ನ ಭೇಟಿ. ಸರ್, ಈಗ ವರದಿ ಅಂತೂ ಆಗ್ತಾ ಇದೆ. ಮೀನ್ ಮಾಡಿದ ಮೀನ್ ಎಲ್ಲಾಗಿದೆ ಸರ್, ನಂಗೆ ಕೊಟ್ರೆ ನಾನು ಈಗಲೇ ಹೋಗಿ ಬರ್ತೇನೆ ಸರ್. ಹಂಗಲ್ಲ, ಈಗ ಆತರ ಇದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಇಲ್ಲಿಂದ ಎಲ್ಲ ಸೊಸೈಟಿಗಳೆಲ್ಲ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ ಯಾವಾಗ್ಲೂ. ಹಾ ಸರ್, ಇಲ್ಲಿಂದ ಎಲ್ಲಿವರೆಗೆ. ಆಮೇಲೆ ಇನ್ನೊಂದು ಸಮಸ್ಯೆ ಇದೆ ಸರ್, ಹೇಳಿ. ಸಾಮಾನ್ಯ ಮೀನುಗಾರರಿಗೆ ನಿಜವಾಗೂ ಸವಲತ್ತುಗಳು ತಲುಪ್ತಾ ಇಲ್ವಂತೆ. ಅಲ್ಲಿರ್ತಕ್ಕಂಥ ಸಂಘಗಳು ಮತ್ತು ಅಲ್ಲಿರ್ತಕ್ಕಂಥ ದೊಡ್ಡ ಇವ್ರು ಇರ್ತಾರಲ್ಲ, ಆ ಲೀಡರ್ಸ್ಗಳು ಮಾತ್ರ ಸಪೋರ್ಟರ್ ಮಾತ್ರ ತಲುಪ್ತಾವೆ, ಪರಂತು ನಿಜವಾದ ಮೀನುಗಾರ ಸಾಮಾನ್ಯ ವರ್ಗಕ್ಕೆ ತಲುಪ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಜವಾದ ಮೀನುಗಾರ ಅದೊಂದ್ ಸ್ವಲ್ಪ ಬೇಸ್ಲೆಸ್ ಅಲಿಗೇಷನ್ ಯಾವ್ದಾದ್ರು ಪ್ರಕರಣ ಇದ್ರೆ ನನ್ ಗಮನಕ್ಕೆ ತಾನಿ ಸರ್, ನಾನು ಇಮಿಡಿಯೇಟ್ ನನಗೇನು ಸರ್ ಈಗ ನಾನು ನಿಮ್ ಗಮನಕ್ಕೆ ತಗೊಬರ್ತಾ ಇದ್ದೀನಿ ಸರ್, ನಾನು ನಿಮ್ ಗಮನಕ್ಕೆ ಕೇಳೋದು ದಯವಿಟ್ಟು ಸರ್ವರಿಗೂ ಸಿಗಲಿ ಸವಲತ್ತುಗಳು ಅಂತಕ್ಕಂಥ ನಾನು ನೀವು ಹೇಳ್ಬೇಕಾದ್ರೆ ನನ್ಗೆ ಇಂಥ ಪ್ರಕರಣ ನೀವು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನಾನು ಗ್ಯಾರಂಟಿ ಆಕ್ಷನ್ ತಗೊಂತೀನಿ. ಯಾಕಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಅದರಲ್ಲೂ ಕಾರವಾರದಲ್ಲೂ ಯಾವುದೇ ಲೀಡರ್ಗೆ ಅಂತ ಹೇಳಿ ನಾವು ಕೊಟ್ಟಿರೋದಿಲ್ಲ, ಎಲ್ಲ ಸಾಮಾನ್ಯದವ್ರಿಗೆ ಕೊಟ್ಟಿರೋದು. ನಾವು ತಗೋಬೇಕಾದ್ರೆ ಇಂಥವ್ರು ಕೊಡಿ
ನಾವ್ ಯಾರನ್ನು ಇದು ಇಂಟ್ರೆಸ್ಟ್ ಅಂದ್ರೆ ಎಂಟರ್ಟೈನ್ ಮಾಡೋದಿಲ್ಲ. ಪ್ರತೀಕ್ ಸಾಹೇಬ್ರೆ, ಕಾಂಟ್ಯಾಕ್ಟ್ ಮಾಡಿ ಪ್ರತೀಕ್ ಸಾಹೇಬ್ರೆ, ಈಗ ನಾನು ಈ ನ್ಯೂಸ್ ಮಾಡ್ತಾ ಇದ್ದೆ, ಅದ್ರೊಳಗೆ ಎಲ್ಲ ಬರ್ತಾವ್ ಸರ್. ಅವ್ರು ಏನು ಯಾಕೆ ತೊಂದ್ರೆ ಇಲ್ಲ ಅಲ್ಲ. ನೀವ್ ನನಗೆ ಈಗ ಲೀಡರ್ಗೆ ಕೊಟ್ಟಿದ್ದೀರಾ ಅಂತ ಹೇಳಿದ್ರಲ್ಲ. ಹೌದು ಸರ್, ಸರ್ ಲೀಡರ್ಗಳಿಗೆ ಲೀಡರ್ ಸಪೋರ್ಟರ್ ಕೊಟ್ಬಿಟ್ರೆ ಸಾಮಾನ್ಯ ಮೀನುಗಾರರು ಏನ್ ಮಾಡ್ಬೇಕು ಹೇಳಿ ಸರ್? ತಾವೇ ಹೇಳಿ ಸರ್. ಅದನ್ನೇ ಹೇಳ್ತಾ ಇರೋದು, ಲೀಡರ್ಗೆ ಕೊಟ್ಟಿದೀವಿ ಅಂತ ಹೇಳಿ ಒಂದು ಪ್ರಕರಣ ಇದ್ರೆ ನೀವು ದಯವಿಟ್ಟು ತಿಳಿಸಿ, ನಾನು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತೀನಿ. ಯಾಕಂದ್ರೆ ನನಗೆ ಗೊತ್ತಿರೋ ಪ್ರಕಾರ ನಾನೇ ಅಸೆಂಟ್ ಡೈರೆಕ್ಟರ್ ಇರೋದಿಲ್ಲಿ, ನಾನೇ ಡಿಡಿ ಚಾರ್ಜ್ ಅಲ್ಲಿ ಇದ್ದೀನಿ. ಗೊತ್ತು ಸರ್, ಪ್ರಭಾರ ಅಂತ ಗೊತ್ತಿದೆ. ಸಾಮಾನ್ಯದವರಿಗೆ ನಾನು ಸಹಾಯ ಮಾಡೋದು. ಹಾ ಸರ್, ಹಿಂಗಿದ್ದು ನನ್ ಮೇಲೆ ಏನೋ ಒಂದು ಈ ತರ ಅಲಿಗೇಷನ್ ಬಂದಾಗ ಬೇಜಾರಾಗುತ್ತೆ. ಯಾವ್ದಾದ್ರು ಒಂದು ಪ್ರಕರಣ ಇದ್ರೆ ದಯವಿಟ್ಟು ನಾನು ತಿಳಿಸಿದ್ರೆ ನಾನು ಇಮಿಡಿಯೇಟ್ ಆಗಿ ನಾನು ಆಕ್ಷನ್ ತಗೋತೀನಿ. ಕೇಂದ್ರ ಸರ್ಕಾರದಿಂದ ಏನಾದ್ರು ಬರ್ತಾ ಇದೆ ಸರ್ ಸವಲತ್ತುಗಳು ಮೀನುಗಾರಿಕೆ ಇಲಾಖೆಗೆ? ಹೌದೌದು, ಕೇಂದ್ರ ಸರ್ಕಾರದ್ದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಅಂತಿದೆ. ಓಕೆ, ಅದರಲ್ಲಿ ಅಪ್ಲಿಕೇಶನ್ಸ್ ಮೀನುಗಾರ ಹಾಕ್ತಾರೆ. ನಾವು ಪೇಪರ್ ಪ್ರಕರಣ ಕೊಡ್ತೀವಿ, ಇಂತ ಕಾಂಪೋನೆಂಟ್ಸ್ ಗಳಿದೆ ಅಂತ ಹೇಳಿ. ಓಕೆ, ಅದ್ರಲ್ಲೆಲ್ಲ ನಾವು ಕೊಡ್ತಾ ಇದೀವಿ ಸರ್. ನೋಡಿ ಸರ್, ದಯವಿಟ್ಟು ಈಗ ನಿಮ್ ಗಮನಕ್ಕಂತೂ ತಗೊಬಂದಿದ್ವಿ. ಗೊತ್ತಾಯ್ತಲ್ಲ ವೀಕ್ಷಕರೇ, ಇವಿಷ್ಟು ಏನಪ್ಪಾ ಅಂತಂದ್ರೆ ಮಾನ್ಯ ಮತ್ತೆ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರಿಗೆ, ಮತ್ತೆ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಮತ್ತೆ ಇಲ್ಲಿರ್ತಕ್ಕಂಥ ಮಂಕಾಳ ವೈದ್ಯರು, ಮತ್ತೆ ವಿಶೇಷವಾಗಿ ಮೀನುಗಾರಿಕೆ ಸಚಿವರು, ದಯವಿಟ್ಟು ನಿಮ್ಮ ಗಮನಕ್ಕೆ ಈ ವರದಿನ ಟ್ವೀಟ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರು ಅಲ್ಪ ಸ್ವಲ್ಪ ಮಾನವೀಯತೆ ಇದ್ರೆ, ಮೀನುಗಾರರ ಬಗ್ಗೆ ಕಾಳಜಿ ಇದ್ರೆ, ಕೂಡಲೇ ಅವ್ರು ಇರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ, ಆಯ್ತಾ? ನೀವು ಬರೀ ಆಶ್ವಾಸನೆ ಇಸ್ಕೊಂಡು ಹೋಗಿರ್ತೀರಂತೆ, ಮನವಿ ಪತ್ರ ಎಲ್ಲಿ ಸವಲತ್ತುಗಳು ತಲುಪಿಸ್ತಾ ಇದ್ದೀರಾ, ಎಲ್ಲಿ ಇದು ಮಾಡ್ತಾ ಇದ್ದೀರಾ? ಒಂದ್ ಕಡೆ ಕೇಂದ್ರ ಸರ್ಕಾರದ ಒಂದ್ ರೀತಿ ಸಮಸ್ಯೆಗಳು ಇದಾಗ್ತಾವೆ, ಒಂದ್ ಕಡೆ ಇಲ್ಲಿರ್ತಕ್ಕಂಥ ಮೀನುಗಾರರಿಗೂ ಮೀನುಗಳು ಸಿಗ್ತಾ ಇಲ್ಲ, ಒಂದ್ ಕಡೆ ಕೇಂದ್ರ ಸರ್ಕಾರದ ಅಧೀನ ಓಕೆ ಯೋಜನೆಗಳು ಇರ್ಬೇಕು ಬಿಡಿ, ಆದ್ರೆ ಇಂಥ ಸಂದರ್ಭದಲ್ಲಿ ಮೀನುಗಾರರ ಬದುಕನ್ನ ಹಾಳು ಮಾಡಕ್ ಹೋಗ್ಬೇಡಿ, ಆಯ್ತಾ? ಅಟ್ಲೀಸ್ಟ್ ಶೆಡ್ ಕಟ್ಸ್ಕೊಡಿ, ಅವ್ರು ಕೊಡ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನೆ ಮಾಡ್ಕೊಳ್ತಾ, ಈ ಒಂದು ಮಾನ್ಯ ನರೇಂದ್ರ ಮೋದಿಜಿ ಅವರೇ ಕರಾವಳಿ ಭಾಗದ ಮೀನುಗಾರರ ಸಮಸ್ಯೆಯನ್ನು ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಬಸವರಾಜು, ನಮಸ್ಕಾರ, ಥ್ಯಾಂಕ್ ಯು. ಇನ್ನಾದ್ರೂ ಈ ಮೀನುಗಾರ ಸಮಸ್ಯೆಗಳಿಗೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಬೆಳಕು ಹಾಕ್ತಾರ, ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.